ಕರ್ತನಿಗೆ ಮಹಿಮೆಯಾಗಲಿ ಪ್ರೇರೆ. ನಾವು ಕಲಿತಿದ್ದಂಥ ವಾಕ್ಯ ಮತ್ತೆ ಬರುವಂತರಾಗಿರೋಣ. HKL ಪ್ರವಾದನೆ ಗ್ರಂಥ 15ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸುವಂತರಾಗಿರೋಣ. HKL ಅಧ್ಯಾಯ 15. ನೆನ್ನೆ ದಿವಸ ನಾವು 14ನೇ ಅಧ್ಯಾಯದ 2ನೇ ಭಾಗವನ್ನು ನಾವು ಕಲಿತಾ ಬಂದ್ವಿ. ಅಲ್ಲಿ ನಾವು ಕಲಿತಂಥದ್ದು ಶಿಷ್ಟನ ಸಂಬಂಧವಿದ್ದರೂ ದುಷ್ಟನಿಗೆ ದಂಡನೆ ತಪ್ಪದು ಎಂಬುದಾಗಿ ನಾವು ಕಲಿತಾ ಬಂದಂಥವರಾಗಿದ್ದೇವೆ. ಮತ್ತೊಮ್ಮೆ ನಾನು ಹೇಳ್ತೇನೆ, ಶಿಷ್ಟರ ಸಂಬಂಧವಿದ್ದರೂ ಸಹ ದುಷ್ಟನಿಗೆ ಯಾವುದೇ ರೀತಿಯಾದಂಥ ತಪ್ಪಿಸ್ಕೊಳ್ಳಿಕ್ಕೆ ಮಾರ್ಗವಿಲ್ಲ. ಅಂದರೆ ಅದೇನು ತೋರಿಸ್ತೈತೆ ಎಂಬುದಾಗಿ ಹೇಳುವಾಗ, ಒಬ್ಬೊಬ್ಬರೂ ಸಹ ನೀತಿವಂತನಾಗಬೇಕು, ಒಬ್ಬೊಬ್ಬರೂ ಸಹ ಕರ್ತನು ಕೊಡುವಂಥ ನೀತಿಯನ್ನು ಹೊಂದ್ಕೊಳ್ಬೇಕು. ಅದು ತಾನೇ ಭಾಳ ಪ್ರಾಮುಖ್ಯವಾದದ್ದು. ಓಕೆ, ಪ್ರತಿಯೊಬ್ಬರೂ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡ್ರೆ ಮಾತ್ರವೇ ಅವರವ್ರಿಗೆ ರಕ್ಷಣೆ ಆಗುವಂಥದ್ದು, ಬಿಡುಗಡೆ ಉಂಟಾಗುವಂಥದ್ದು. ಇನ್ಯಾರಿಂದಲೂ ಒಬ್ಬರಿಂದ ಇನ್ನೊಬ್ಬರು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬ ಸತ್ಯವನ್ನು ನಾವು ನೋಡುವಂಥರಾಗಿದ್ದೇವೆ. ಅದಕ್ಕೇ 3 ವ್ಯಕ್ತಿಗಳ ಉದಾಹರಣೆಯನ್ನು ಕರ್ತನಲ್ಲಿ ಕೊಡುವಂಥದ್ದು. ಅಲ್ಲಿ ನೋಹ, ದಾನಿಯೇಲ, ಯೋಬ, ಇವರು 3 ಮಂದಿ ಇದ್ದರೂ ಸಹ ಅವರು ಮಾತ್ರ ಉಳ್ಕೊಳ್ತಾರೆ, ಇನ್ನು ದುಷ್ಟರೆಲ್ಲ ನಾಶ ಆಗ್ತಾರೆ ಎಂಬುದನ್ನು ನಾವು ನೋಡ್ತಾ ಬಂದೆ. ಅಂದರೆ ಇಂತಹ ಒಂದು ಸನ್ನಿವೇಶ ದೇವರು ಹೇಳುವಂಥದ್ದು, ಈ ನ್ಯಾಯ ತೀರ್ಪಿನ ದಿನದಲ್ಲಿ ಇಂಥವರಿದ್ದರೂ ಸಹ ಅವ್ರು ಮಾತ್ರ ಉಳ್ಕೊಳ್ತಾರೆ, ದುಷ್ಟನು ಆತನು ನಾಶ ಆಗ್ತಾನೆ, ದಂಡನೆಗೆ ಗುರಿಯಾಗ್ತಾನೆ ಎಂಬತಕ್ಕಂಥ ಎಚ್ಚರಿಕೆಯನ್ನು ಈ ವಾಕ್ಯ ಭಾಗದಲ್ಲಿ HKL ಮುಖಾಂತರ ದೇವರು ಕೊಡುವುದನ್ನು ನೋಡುವಂತರಾಗಿದ್ದೇವೆ. ನಂತರ ನಾವು 15ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಂದು ಸಾಮ್ಯ ಹೇಳಲ್ಪಟ್ಟಿದೆ. ನಾವು ಕಲಿತಿರುವಂಥ ಮೇನ್ ವಿಷಯ ಅಂತಂದರೆ ಎಕ್ಸ್ಪ್ಲನೇಷನ್ ಆಫ್ ಜಡ್ಜ್ಮೆಂಟ್, ಅಂದರೆ ನ್ಯಾಯ ತೀರ್ಪಿನ ವಿವರಣೆಯನ್ನು ನಾವು ಕಲಿತಾ ಇರುವಂಥದ್ದು. 24ನೇ ಅಧ್ಯಾಯ ತನಕನೂ ಸಹ ಆ ವಿಷಯಗಳಿದೆ. ಆದ್ದರಿಂದ ಒಂದೊಂದಾಗಿ ಇಲ್ಲಿ ವಿವರಿಸುವುದನ್ನು ನಾವು ಈ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಇಲ್ಲಿ ಒಂದು ಸಾಮ್ಯ ಹೇಳಲ್ಪಟ್ಟಿದೆ, ದ್ರಾಕ್ಷಲತೆಯ ಸಾಮ್ಯ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ನಾವು ಆ ವಾಕ್ಯವನ್ನು ಓದಿಕೊಳ್ಳುವಂತರಾಗಿರೋಣ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ದ್ರಾಕ್ಷಿಯ ಗಿಡವು ಮಿಕ್ಕ ಗಿಡಗಳಿಗಿಂತ ಏನು ಹೆಚ್ಚು? ವನವೃಕ್ಷಗಳಲ್ಲಿ ದ್ರಾಕ್ಷಲತೆಯ ವಿಶೇಷವೇನು? ದ್ರಾಕ್ಷಿಯ ಕಟ್ಟಿಗೆಯನ್ನು ತೆಗೆದುಕೊಂಡು ಅದರಿಂದ ಯಾವುದನ್ನಾದರೂ ಮಾಡುವರೋ, ಯಾವ ಸಾಮಾನನ್ನಾದರೂ ತಗಲಿ ಹಾಕುವುದಕ್ಕೆ ಅದರಿಂದ ಗೂಟವನ್ನು ಮಾಡಿಕೊಳ್ಳುವರೋ, ಆಹಾ, ಅದನ್ನು ಸೌದೆಯಾಗಿ ಬೆಂಕಿಯಲ್ಲಿ ಹಾಕುವರು. ಬೆಂಕಿಯು ಅದರ 2 ಕೊನೆಗಳನ್ನು ಸುಟ್ಟು ಬಿಡುವುದು, ಮಧ್ಯಭಾಗವು ಇದ್ದಲಾಗುವುದು. ಆಗ ಯಾವ ಮಟ್ಟಿಗಾದರೂ ಬರುವುದೋ, ಇಗೋ ಅದು ಇದ್ದ ಹಾಗೆಯೇ ಇದ್ದಾಗ ಯಾವ ಕೆಲಸಕ್ಕೂ ಬರಲಿಲ್ಲ. ಬೆಂಕಿಯಲ್ಲಿ ಸುಟ್ಟು ಇದ್ದಲಾದ ಮೇಲೆ ಯಾವ ಕೆಲಸಕ್ಕೆ ಬಂದೀತು? ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ವನವೃಕ್ಷಗಳಲ್ಲಿ ದ್ರಾಕ್ಷಿಯ ಗಿಡವನ್ನು ನಾನು ಹೇಗೆ ಬೆಂಕಿಗೆ ಸೌದೆಯಾಗಿ ಕೊಟ್ಟಿದ್ದೇನೋ, ಹಾಗೆಯೇ ನಾನು ಯೆರೂಸಲೇಮಿನವರನ್ನು ನಾಶಕ್ಕೆ ಕೊಟ್ಟಿದ್ದೇನೆ. ಅವರ ಮೇಲೆ ಕೋಪದೃಷ್ಟಿ ನೆಡುವೆನು. ಅವರು ಬೆಂಕಿಯೊಳಗಿಂದ ತಪ್ಪಿಸಿಕೊಂಡರೂ ಬೆಂಕಿಯು ಅವರನ್ನು ನುಂಗಿಬಿಡುವುದು. ನಾನು ಅವರ ಮೇಲೆ ಕೋಪದೃಷ್ಟಿ ಇಡುವಾಗ ನಾನು ಯೆಹೋವನೆಂದು ನಿಮಗೆ ಗೊತ್ತಾಗುವುದು. ಅವರು ದ್ರೋಹ ಮಾಡಿದ್ದರಿಂದ ನಾನು ದೇಶವನ್ನು ಹಾಳು ಮಾಡುವೆನು. ಇದು ಕರ್ತನಾದ ಯೆಹೋವನ ನುಡಿ. ಕರ್ತನಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಈ ವಾಕ್ಯ ಭಾಗದಲ್ಲಿ ನಾವು ನೋಡಿದ ಹಾಗೆ ಒಂದು ಸಾಮ್ಯ ಹೇಳಲ್ಪಟ್ಟಿರುವಂಥದ್ದು. ಕರ್ತನಾದಂಥ ಯೆಹೋವನು ಇದನ್ನು ಹೇಳುವಂಥವನಾಗಿದ್ದಾನೆ. ಇಲ್ಲಿ ಒಂದು ದ್ರಾಕ್ಷ ಲತೆಯ ಒಂದು ವಿಷಯ. ಆದರೆ ದ್ರಾಕ್ಷ ಲತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ಏನು ಹೇಳ್ತದೆ ಅಂದರೆ, ದ್ರಾಕ್ಷಿಯ ಕಟ್ಟಿಗೆ, ಅದರ ಕೊಂಬೆ, ಅದರ ಒಂದು ಏನು ಸೌದೆ ಎಂಬುದಾಗಿ ನೋಡ್ತೇವಲ್ಲ, ಅದರ ಸೌದೆಯ ಕುರಿತಾಗಿ ವಿಶೇಷವಾಗಿ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಓಕೆ, ಈಗ ಅದು ಕಡಿಯಲ್ಪಟ್ಟಿದೆ. ಬೇರೆ ಯಾವ ಒಂದು ಫರ್ನಿಚರನ್ನು ಅದರಿಂದ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಯಾವುದೇ ರೀತಿಯಾದಂಥ ಮನೆಗೆ ಬೇಕಾದ ಸಾಮಾನುಗಳನ್ನು ಈ ದ್ರಾಕ್ಷಿಯ ಕಟ್ಟಿಗೆಯಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ. ಓಕೆ, ಯಾರಾದರೂ ಫರ್ನಿಚರ್ ಮಾಡಿರೋದು ನೋಡಿದರೆ ದ್ರಾಕ್ಷಿಯಿಂದ. ಬೇರೆ ಮರಗಳು ಫರ್ನಿಚರ್ಸ್ಗೆ ಉಪಯೋಗ ಆಗ್ತದೆ, ಮನೆಯ ಸಾಮಾನುಗಳಿಗೆ ಉಪಯೋಗ ಆಗ್ತದೆ. ಬಾಗಿಲುಗಳು, ಕಿಟಕಿಗಳು, ಟೇಬಲ್ಸು, ಸೋಫಾ ಏನೆಲ್ಲ ಇದೆಯೋ ಅವೆಲ್ಲ ಒಂದು ಫರ್ನಿಚರ್ಸ್ಗೆ ಉಪಯೋಗ ಆಗ್ತದೆ, ಮರಗಳು, ಅಡವೆ ಮರಗಳು. ಆದರೆ ದ್ರಾಕ್ಷಿಯ ಒಂದು ಕಟ್ಟಿಗೆ ಯಾವುದಕ್ಕೂ ಉಪಯೋಗ ಆಗ್ತದೆ? ಯಾವತ್ತಾದ್ರು ದ್ರಾಕ್ಷಿಯ ಒಂದು ಕಟ್ಟಿಗೆಯನ್ನು ಬಳಸಿ ಅಥವಾ ಸೌದೆಯನ್ನು ಬಳಸಿ, ಆ ಮರವನ್ನು ಬಳಸಿ ಯಾರಾದರೂ ಫರ್ನಿಚರ್ಸ್ ಮಾಡಿರೋದನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಓಕೆ, ಎರಡನೇದು, ಯಾವುದಾದ್ರೂ ಒಂದು ಗೂಟ ಮಾಡಿ ಅದನ್ನು ಗೂಟವನ್ನು ಗೋಡೆಗೆ ಹೊಡೆದು ಅದರಲ್ಲಿ ಬೇರೆ ಸಾಮಾನುಗಳನ್ನು ಎತ್ತಾಕ್ಲಿಕ್ಕೆ ಸಾಧ್ಯವಿಲ್ಲ.
ಅಂದರೆ ಇದು ಯಾವ ಕೆಲಸಕ್ಕೂ ಬಾರದಂಥದ್ದಾಗಿದೆ ಎಂಬುದನ್ನು ಈ ವಾಕ್ಯದಲ್ಲಿ ನೋಡುವಂಥರಾಗಿದ್ದೇವೆ. ಈ ಒಂದು ದ್ರಾಕ್ಷೆ ತೋಟ, ದ್ರಾಕ್ಷೆ ಎಂಬುದಾಗಿ ಹೇಳುವಾಗ ಇದು ಇಸ್ರಾಯೇಲ್ ಮನೆತನವನ್ನು ಸೂಚಿಸುವಂಥದ್ದು ಆಗಿದೆ ಪ್ರೇರೆ. ನಾವು ಅನೇಕ ವಾಕ್ಯಗಳಲ್ಲಿ ಅದನ್ನು ಓದ್ತೇವೆ. ಇಸ್ರಾಯೇಲರನ್ನು ತಿಳಿಸುವಂಥದ್ದು. ನೀವೊಂದು ವೇಳೆ ನಿಮ್ಮೆಲ್ಲರಿಗೂ ಸಹ ಗೊತ್ತಿರುವಂಥ ಒಂದು ವಾಕ್ಯ ಭಾಗ ಏಷ್ಯನ್ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದಲ್ಲಿ ಅದು ಬರೆಯಲ್ಪಟ್ಟಿದೆ. ಅವರು ಈ ದ್ರಾಕ್ಷೆಯ ಒಂದು ಗಿಡ ಎಂಬುದಾಗೆಲ್ಲ ಬರೆಯಲ್ಪಟ್ಟಿರೋದನ್ನು ನಾವು ನೋಡುತ್ತೇವೆ. 5ನೇ ಅಧ್ಯಾಯ ಒಂದು ಸಾರಿ ಅದನ್ನು ಓದಿಕೊಳ್ಳಲು 1ನೇ ವರ್ಷದಿಂದ, ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆನು ಕೇಳಿರಿ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗತೆ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು ತೋಟವು ಒಳ್ಳೆ ದ್ರಾಕ್ಷಿಯನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಅವನನ್ನು ಬಿಟ್ಟಿತು. ಯೆರೂಸಲೇಮಿನ ನಿವಾಸಿಗಳೇ, ಯೆಹೂದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತ ಇನ್ನೇನು ಮಾಡಬೇಕಾಗಿತ್ತು. ಅದು ಒಳ್ಳೆಯ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸುವನನ್ನು ಬಿಟ್ಟಿತು? ನನ್ನ ತೋಟವನ್ನು ಏನು ಮಾಡುವೆನೋ ಈಗ ನಿಮಗೆ ತಿಳಿಸುವೆನು, ಕೇಳಿರಿ. ಅದರ ಬೇಲಿಯನ್ನು ಕೀಳುವೆನು, ದನವು ಅದನ್ನು ಮೇಯ್ದು ಬಿಡುವುದು. ಅದರ ಗೋಡೆಯನ್ನು ಕೆಡವಿ ಹಾಕುವೆನು, ಅದು ತುಳಿದಾಟಕ್ಕೆ ಈಡಾಗುವುದು. ಅದನ್ನು ಹಾಳು ಮಾಡುವೆನು, ಯಾರೂ ಕುಡಿ ಕತ್ತರಿಸಿ ಅಗತ್ಯ ಮಾಡುವುದಿಲ್ಲ. ಅದರಲ್ಲಿ ಮುಳ್ಳುಗಿಳ್ಳು ಬೆಳೆದು ಹೋಗುವುದು ಮತ್ತು ಅದರ ಮೇಲೆ ಮಳೆ ಸುರಿಯಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು. ಸೇನಾಧೀಶ್ವರನಾದ ಯೆಹೋವನು ದ್ರಾಕ್ಷಿಯ ತೋಟವು ಇಸ್ರಾಯೇಲರ ಮನೆತನ, ಯೆಹೂದದ ಜನವು ಆತನ ಇಷ್ಟದ ಗಿಡವೇ. ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ ಸಿಕ್ಕಿದ್ದು ನರಹತ್ಯವೇ, ಧರ್ಮವನ್ನು ಎದುರು ನೋಡಿದಾಗ ಆಹಾ ದೊರಕಿದ್ದು ಅರಚಾಟವೇ. ಇಲ್ಲಿ ಗಮನಿಸಿ, ನಾವು ನೋಡುವಾಗ 7ನೇ ವಚನ ಓದ್ತೇವೆ. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿಯ ತೋಟವು ಇಸ್ರಾಯೇಲರ ಮನೆತನ, ಯಹೂದದ ಜನವು ಆತನ ಇಷ್ಟದ ಗಿಡವೇ ಎಂಬುದಾಗಿ ನೋಡುವಂತರಾಗಿದ್ದು. ಹಾಗಿದ್ರೆ ಈ ದ್ರಾಕ್ಷಿಯ ತೋಟ, ದ್ರಾಕ್ಷಿಯ ಗಿಡ ಇದು ಇಸ್ರಾಯೇಲ್ ಮನೆತನವನ್ನು ತಿಳಿಸುವಂಥದ್ದು, ಅದು ಯಹೂದ್ಯರನ್ನು ತೋರಿಸುವಂಥದ್ದು ಆಗಿದೆ ಪ್ರಿಯರೇ. ಓಕೆ, ಅದರಿಂದ ಇಲ್ಲಿ ನೋಡುವಾಗ ಈ ದ್ರಾಕ್ಷಿಯ ತೋಟ ಯಾವಾಗಲೂ ಸಹ ಇಸ್ರಾಯೇಲನ್ನು ಇಂಡಿಕೇಶನ್ ಮಾಡುತ್ತದೆ ಅಥವಾ ಅದನ್ನು ಸೂಚಿಸುವಂಥದ್ದು ಆಗಿದೆ ಎಂಬುದನ್ನು ನೋಡುವಂಥರಾಗಿದ್ದೇವೆ. ಮತ್ತೊಂದು ಇದಕ್ಕೆ ಇನ್ನೊಂದು ವಚನ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಲೂಕನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಈ ದ್ರಾಕ್ಷಿಯ ತೋಟ ಇಸ್ರಾಯೇಲ್ ಮನೆತನವನ್ನು ತಿಳಿಸುವಂಥದ್ದಾಗಿದೆ ಎಂಬುದನ್ನು ಹೇಳುವುದರ ಕುರಿತಾಗಿ ನೋಡುತ್ತೇವೆ. 20ನೇ ಅಧ್ಯಾಯಕ್ಕೆ ಬರೋಣ. ಅಲ್ಲಿ 9ನೇ ವರ್ಷದಿಂದ ಓದುವಾಗ ಅಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನಲ್ಲೂ ಸಹ ಹೇಳ್ತಾ ಇದ್ದಾರೆ. 20ನೇ ಅಧ್ಯಾಯ ಲೂಕನ ಸುವಾರ್ತೆ 9ನೇ ವಚನ. ಒಬ್ಬ ಮನುಷ್ಯನು ಒಂದು ದ್ರಾಕ್ಷಿಯ ತೋಟವನ್ನು ಮಾಡಿ ಅದನ್ನು ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋಗಿ ಅಲ್ಲಿ ಬಹುಕಾಲ ಇದ್ದನು. ಫಲಕಾಲ ಬಂದಾಗ ದ್ರಾಕ್ಷಿಯ ತೋಟದ ಹುಟ್ಟುವಳಿಯ ಪಾಲನ್ನು ತೆಗೆದುಕೊಳ್ಳುವುದಕ್ಕಾಗಿ ಒಬ್ಬ ಆಳನ್ನು ಒಕ್ಕಲಿಗರ ಬಳಿಗೆ ಕಳುಹಿಸಿದನು. ಆದರೆ ಆ ಒಕ್ಕಲಿಗರು ಅವನನ್ನು ಹೊಡೆದು ಬರಿಗೈಯಲ್ಲಿ ಕಳುಹಿಸಿ ಬಿಟ್ಟರು. ಆ ದಣಿಯು ಬೇರೊಬ್ಬ ಆಳನ್ನು ಕಳುಹಿಸಲಾಗಿ ಅವರು ಅವನನ್ನು ಹೊಡೆದು ಅವಮಾನಪಡಿಸಿ ಬರಿಗೈಯಲ್ಲಿ ಕಳುಹಿಸಿಬಿಟ್ಟರು. ಆಮೇಲೆ 3ನೇಯವನನ್ನು ಕಳುಹಿಸಲು ಅವರು ಅವನನ್ನು ಗಾಯವಾಗುವಷ್ಟು ಹೊಡೆದು ಹೊರಕ್ಕೆ ಅಟ್ಟಿದರು. ಆಗ ದ್ರಾಕ್ಷಿಯ ತೋಟದ ದನಿಯು, ನಾನೇನು ಮಾಡಲಿ, ನನ್ನ ಮುದ್ದು ಮಗನನ್ನು ಕಳುಹಿಸುತ್ತೇನೆ, ಒಂದು ವೇಳೆ ಅವನಿಗಾದರೂ ಮರೆಯದೆ ತೋರಿಸಾರು ಅಂದುಕೊಂಡನು. ಆದರೆ ಕಳುಹಿಸಿದಾಗ ಆ ಒಕ್ಕಲಿಗರು ಅವರನ್ನು ಕಂಡು, ಇವನೇ ಬಾಧ್ಯಸ್ಥನು, ಇವನನ್ನು ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯ ನಮ್ಮದಾಗಲಿ ಎಂದು ಒಬ್ಬರ ಸಂಗಡಲ್ಲೊಬ್ಬರು ಮಾತಾಡಿಕೊಂಡು ಅವನನ್ನು ದ್ರಾಕ್ಷಿಯ ತೋಟದಿಂದ ಹೊರಕ್ಕೆ ದೊಬ್ಬಿ ಕೊಂದು ಹಾಕಿದರು. ಹಾಗಾದರೆ ದ್ರಾಕ್ಷಿಯ ತೋಟದ ದನಿಯು ಅವರಿಗೆ ಏನು ಮಾಡುವನು? ಅವನು ಬಂದು ಆ ಒಕ್ಕಲಿಗರನ್ನು ಸಂಹರಿಸಿ ತನ್ನ ತೋಟವನ್ನು ಬೇರೆ ಜನರಿಗೆ ಮಾಡುವುದಕ್ಕೆ ಕೊಡುವನು ಅಂದನು. ಈ ವಾಕ್ಯ ಭಾಗದಲ್ಲಿ ನಾವು ಓದಿದಾಗಿಲ್ಲೂ ಸಹ ದ್ರಾಕ್ಷಿಯ ತೋಟದ ಒಂದು ಸಾಮ್ಯವನ್ನು ನೋಡುತ್ತೇವೆ. ಇದು ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳಿದಂಥದ್ದು. ಓಕೆ, ಇಲ್ಲಿಯೂ ಸಹ ದ್ರಾಕ್ಷಿಯ ತೋಟ ಇಸ್ರಾಯೇಲರನ್ನು ತಿಳಿಸುವಂಥದ್ದು. ಇಲ್ಲಿ ಈ ದ್ರಾಕ್ಷಿಯ ತೋಟ ಇಸ್ರಾಯೇಲ್ ಮನೆತನ, ಅಲ್ಲಿ ಒಕ್ಕಲಿಗರು ಎಂಬುದಾಗಿ ಹೇಳುವಾಗ ಅವ್ರು ನಡೆಸುವಂಥ ನಾಯಕರುಗಳು ಅಂದರೆ ಅವರಲ್ಲಿ ಬರುವಂಥ ಯಾಜಕರಿರ್ಬೋದು, ಲೀಡರ್ಸ್ಗಳು, ಟೋಟಲ್ ಲೀಡರ್ಸ್ಗಳ ಕುರಿತಾಗಿ ಒಕ್ಕಲಿಗರು ಇವರು ವ್ಯವಸಾಯ ಮಾಡುವಂಥದ್ದು. ದಟ್ ಮೀನ್ಸ್ ಅದರ ಅರ್ಥ ಅವರಿಗೆ ಆತ್ಮಿಕವಾದಂಥ ದೇವರ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿಗಳು ಒಕ್ಕಲಿಗರು, ವ್ಯವಸಾಯ ಮಾಡುವಂಥವ್ರು.
ಓಕೆ, ಈಗ ಇಲ್ಲಿ ಈ ದ್ರಾಕ್ಷಿ ತೋಟದ ದಣಿ ಏನು ಮಾಡಿದ್ನು, ಫಲಕಾಲಕ್ಕೆ ಬಂದಾಗ ಅಲ್ಲಿ ಒಬ್ಬ ಆಳನ್ನು ಕಳಿಸುವುದನ್ನು ನೋಡುವಂಥರಾಗಿದೆ. 10ನೇ ವರ್ಷದಲ್ಲಿ ಫಲಕಾಲ ಬಂದಾಗ ದ್ರಾಕ್ಷಿ ತೋಟದ ಹುಟ್ಟುವಳಿಯ ಪಾಲನ್ನು ತೆಗೆದುಕೊಳ್ಳುವುದಕ್ಕಾಗಿ ಒಬ್ಬ ಆಳನ್ನು ಒಕ್ಕಲಿಗರ ಬಳಿಗೆ ಕಳುಹಿಸಿದನೆಂಬುದಾಗಿ ನೋಡುವಂಥರಾಗಿದೆ. ಅಂದರೆ ಫಲಕಾಲ ಬಂದಾಗ ದಟ್ಸ್ ಟೈಮ್ ಇದೆ, ಫಲ ಬಿಡ್ಲಿಕ್ಕೆ ಒಂದು ಟೈಮ್ ಇದೆ. ಆ ಟೈಮ್ ತನಕ, ಆ ಟೈಮ್ ಆದಮೇಲೆ ಫಲಕಾಲ ಬಂದಾಗ ಸುಗ್ಗಿ ಏನಿದೆಯೋ ನಾವು ಹಾರ್ವೆಸ್ಟ್ ಅಂತ ಹೇಳ್ತೀವಲ್ಲ, ಹೀಗೆ ಬಂದಾಗ ಅವನೇನು ಮಾಡಿದನು, ಕಳಿಸಿದನು ಒಬ್ಬನನ್ನು. ಅವನೇನು ಮಾಡಿದ್ರು, ಒಡೆದು ಬರಿಗೈಲಿ ಕಳಿಸಿದ್ರು. ನಂತರ ಇನ್ನೊಬ್ಬನನ್ನು ಕಳಿಸಿದ್ರು, ಅವನಿಗೂ ಹಾಗೆ ಮಾಡಿದರು. ಮತ್ತೊಬ್ಬರನ್ನೇ ಕಳಿಸಿದ್ರು, ಅವನಿಗೂ ಹಾಗೆ ಮಾಡಿದರು. ಗಾಯ ಆಗೋಷ್ಟು ಹೊಡೆದು ಹೊರಕ್ಕೆ ಹಟ್ಟಿದರು. 3 ವ್ಯಕ್ತಿಗಳನ್ನು ಕಳಿಸಿದನು. ಏನು ತೋರಿಸ್ತಾ ಇತ್ತು ಈ 3 ವ್ಯಕ್ತಿಗಳು? ಪ್ರವಾದಿಗಳ ಒಂದು ಚಿತ್ರಣ. ದೇವರು 3 ಯಾಕಿಲ್ಲಿ ಕೊಟ್ಟಿದೆ ಅಂದರೆ, ಮತ್ತೆ ದೇವರು ಕಳಿಸ್ತಲೇ ಬಂದನು ಪ್ರವಾದಿಗಳನ್ನು. ಯಾರ ಮಧ್ಯಕ್ಕೆ? ಇಸ್ರಾಯೇಲರ ಮಧ್ಯಕ್ಕೆ. ಏನಕ್ಕೋಸ್ಕರ? ಇವರ ಜೀವಿತ ಫಲಭರಿತವಾಗಿರಲಿ ಅಂತ. ನಿಮ್ಗೆ ಅರ್ಥ ಆಯ್ತು ಹೇಳೋದು? ಜೀವಿತದಲ್ಲಿ ಒಳ್ಳೆ ಫಲವನ್ನು ಬಿಡಬೇಕು ಅಂದ್ರೆ ಅರ್ಥ, ಒಳ್ಳೆ ಜೀವಿತವನ್ನು ಜೀವಿಸ್ಲಿಕ್ಕೆ ಇವ್ರ ಮುಖಾಂತರ ತನ್ನ ಸಂದೇಶವನ್ನು ಸಾರುತ್ತಾ ಅವರ ಬದುಕನ್ನು ಬದಲಾಯಿಸಲಿಕ್ಕೆ ಕಳಿಸಿದನು. ಅವರ ಜೀವನ ಶೈಲಿಯನ್ನು ಬದಲಾಯಿಸಲಿಕ್ಕೆ ಪ್ರವಾದಿಗಳನ್ನು ಕಳಿಸ್ತಲೇ ಬಂದನು ದೇವರು. ಆಯ್ತಲ್ವೇ? ಈಗ ಕಳಿಸ್ತಂಥ ಪ್ರವಾದಿ ಏನು ಮಾಡಿದ್ರು ಇವರು ಏನು ಮಾಡಿದ್ರು? ಇವರು ಫಲನೂ ಕೊಟ್ಟಿಲ್ಲ ಅಂದ್ರೆ ಅರ್ಥ, ಇವರು ಸರಿಯಾಗಿ ಬದುಕಲಿಲ್ಲ ಅಂತ ಅರ್ಥ. ಬರಿಗೈಯಲ್ಲಿ ಕಳಿಸಿದ್ರು, ಒಡೆದ್ರು ಎಂಬುದಾಗೆಲ್ಲ ನೋಡುತ್ತೇವೆ. ಅನೇಕ ಪ್ರವಾದಿಗಳನ್ನು ಈ ಇಸ್ರಾಯೇಲ್ ಜನರು ಒಡೆದು ಅವ್ರನ್ನ ಬರಿಗೈಯಲ್ಲಿ ಕಳಿಸಿದ್ರು, ಅನೇಕರನ್ನ ಕೊಂದು ಹಾಕಿದ್ದಾರೆ. ನಾವು ಅದಕ್ಕೇ ದೇವರ ವಾಕ್ಯದಲ್ಲಿ ನೋಡುವಾಗ ನಾವು ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಮಾತು ಓದ್ತೇವೆ, ಯೇಸು ಕರ್ತನು ಹೇಳಿದಂಥ ಮಾತು. ಆ ಮಾತಿನಲ್ಲಿ ನೋಡುವಾಗ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನ. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯೋಳೆ. ಗಮನಿಸಿ ನೋಡಿ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯೋಳೆ. ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ. ಗಮನಿಸಿ, ಕಲ್ಲೆಸೆದು ಕೊಲ್ಲುವವಳೆ. ದೇವರು ಕಳಿಸಿಕೊಟ್ಟಂಥ ಪ್ರವಾದಿಗಳನ್ನು ಅದಕ್ಕೆ ಹೇಳ್ತದೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯೋಳೆ. ದೇವರು ಕಳಿಸಿಕೊಟ್ಟಂಥ ಅನೇಕ ಪ್ರವಾದಿಗಳನ್ನು ಕೊಂದು ಹಾಕಿದರು, ನಾನಾ ಸಮಸ್ಯೆಗಳನ್ನು ಕೊಟ್ಟರು. ಪ್ರೇರೆ, ಏನಕ್ಕಾಗಿ ಪ್ರವಾದಿಗಳನ್ನು ದೇವರು ಕಳಿಸಿಕೊಟ್ಟಂಥದ್ದು? ಒಂದು ಒಳ್ಳೆಯ ಜೀವಿತವನ್ನು ಇಸ್ರಾಯೇಲರು ಜೀವಿಸಬೇಕಾದಕ್ಕೋಸ್ಕರ, ಒಂದು ಒಳ್ಳೆಯ ಫಲ. ಇವತ್ತು ನನ್ನ ನಿಮ್ಮ ಮಧ್ಯಕ್ಕೆ ದೇವರು ಅನೇಕ ಸೇವಕರುಗಳನ್ನು ತನ್ನ ವಾಕ್ಯವನ್ನು ಕೊಟ್ಟಿರೋ ಉದ್ದೇಶ ಏನು ಗೊತ್ತುಂಟ? ನಮ್ಮಿಂದ ಕರ್ತನಿಗೆ ಒಳ್ಳೆಯ ಫಲ ಅಂದರೆ ಒಳ್ಳೆಯ ಜೀವಿತ ಬೇಕಾಗಿದೆ. ಒಳ್ಳೆಯ ಜೀವಿತ ಜೀವಿಸಲಿಕ್ಕಾಗಿ ದೇವರು ಪ್ರವಾದಿಗಳನ್ನು ಅಥವಾ ಬೋಧಕರುಗಳನ್ನು, ದೇವರ ವಾಕ್ಯವನ್ನು ಕೊಟ್ಟಿರುವುದು. ನಾನಾ ರೀತಿಯಲ್ಲಿ ನಮ್ಮ ಸಂಗಡ ಮಾತಾಡ್ತಾನೆ. ಯಾಕೆ ಹೇಳಿ? ದೇವರು ಅನೇಕ ರೀತಿಯಲ್ಲಿ ನಮ್ಮ ಸಂಗಡ ಮಾತಾಡ್ತಾನೆ. ಏನಕ್ಕೋಸ್ಕರ ಗೊತ್ತುಂಟ? ನಮ್ಮ ಜೀವಿತ ಆತನಿಗೆ ಮೆಚ್ಚುಗೆಯಾಗಿರಬೇಕಂತ. ಒಂದು ಫಲಭರಿತವಾದ ಕ್ರಿಸ್ತಿಯ ಜೀವಿತವನ್ನು ಜೀವಿಸಬೇಕೆಂಬ ಉದ್ದೇಶಕ್ಕೋಸ್ಕರ ದೇವರು ಕಳಿಸಿಕೊಡುವಂತನಾಗಿದ್ದಾನೆ. ಅದು ಬಿಟ್ಟು ಏನು ಮಾಡ್ತಾ ಇದ್ದೀವಿ? ಹೇಳ್ದವ್ರದಕ್ಕೆ ತಿರುಗಿಕೊಂಡು ಅವ್ರಿಗೇನಾರು ದೂರ ಹೊರಿಸಿ ಅನೇಕ ಕಥೆಗಳನ್ನು ಮಾಡೋದನ್ನು ಈ ದಿನಗಳಲ್ಲೂ ಸಹ ನೋಡುವಂಥರಾಗಿದ್ದೇವೆ. ಇಸ್ರಾಯೇಲ್ ಮಾಡಿದ್ರಲ್ಲ ಹಂಗೇನೆ. ಇಸ್ರಾಯೇಲ್ ಬಳಿಗೆ ದೇವರು ಅನೇಕ ಪ್ರವಾದಿಗಳನ್ನು ಕಳಿಸಿಕೊಟ್ಟವನ್ನ ತಿದ್ದಲಿಕ್ಕೆ ಕಳಿಸಿಕೊಟ್ಟದು, ಸರಿಪಡಿಸಲಿಕ್ಕೆ, ಅವರ ಜೀವಿತದಲ್ಲಿ ಒಳ್ಳೆಯ ಫಲವನ್ನು ಕೊಡಲಿಕ್ಕಾಗಿ ದೇವರು ಕಳಿಸಿಕೊಟ್ಟನು. ಆದರೆ ಅವರು ದೇವರು ನಿರೀಕ್ಷಿಸುವಂಥ ಫಲವನ್ನು ಕೊಡಲಿಲ್ಲ ಎಂಬುದಾಗಿ ನೋಡ್ತೇವೆ. ದ್ರಾಕ್ಷಿಯ ಬಳ್ಳಿಯಿಂದ ನಾವು ನಿರೀಕ್ಷಿಸುವಂಥ ವಿಷಯ ಏನು? ಅದರಿಂದ ಯಾವ ಫರ್ನಿಚರ್ ಆಗೋದಿಲ್ಲ, ಗೊತ್ತುಂಟಲ್ಲ? ಅದರಿಂದ ಯಾವುದೇ ರೀತಿಯಾದಂಥ ಒಂದು ಗೂಟ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಯಾವುದೇ ಸಾಮಾನುಗಳನ್ನು ಮನೆಗೆ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಿದ್ರೆ ಪ್ರಾಮುಖ್ಯವಾದಂಥದ್ದು ನಿರೀಕ್ಷಿಸುವುದು ಯಾವುದು ಗೊತ್ತುಂಟ? ಅದರಿಂದ ಫಲ ಮಾತ್ರವೇ. ಅರ್ಥ ಆಯ್ತಾ? ಅದರಿಂದ ಫ್ರೂಟ್ಸ್ ಮಾತ್ರವೇ. ಅದಕ್ಕೇ ಕರ್ತನು ಹೇಳುವಂಥದ್ದು, ಇದು ಬೇರೆ ಎಲ್ಲ ಒಂದು ಮರಗಳಿಗಿಂತ ಹೆಚ್ಚು ಏನಿದೆ ಇದು ಅಲ್ವೇ? ಇದು ಒಂದೇ ಒಂದು ಉದ್ದೇಶ ಇದರಲ್ಲಿರುವಂಥದ್ದು ಏನಂತಾರೆ? ಫಲ ಕೊಡಬೇಕು. ಫಲ ಕೊಡುವಂಥದ್ದೇ ಮುಖ್ಯವಾದಂಥ ಉದ್ದೇಶವಾಗಿದೆ ದೇವರ ದ್ರಾಕ್ಷಿ ಗಿಡವನ್ನು ನೆಟ್ಟಿರುವಂಥದ್ದು. ನಾವು ದೇವರ ವಾಕ್ಯ ನೋಡ್ತೀವಲ್ಲ, ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಕಡಿದು ಹಾಕುತ್ತಾನೆ. ಯಾವುದೇ ನಾವು ಏನೇ ಮಾಡಿದ್ರೂ ಸಹ, ಒಂದು ಪ್ಲಾಂಟ್ ಮಾಡಿದ್ರೂ ಸಹ ನಾವು ನಿರೀಕ್ಷಿಸುವುದೇನು? ಅದರಿಂದ ಫಲ ನಿರೀಕ್ಷಿಸ್ತಾ ಇದ್ದೇವೆ, ಆಯ್ತಲ್ವೇ? ಅದರಿಂದ ಒಬ್ಬ ವ್ಯಕ್ತಿ
ಒಂದು ಅಂಜೂರದ ಗಿಡವನ್ನು ತಂದು ನೆಟ್ಟನಂತ ದ್ರಾಕ್ಷಿಯ ತೋಟದೊಳಗಡೆ. ನಾವು ಅಲ್ಲಿ ಯೇಸು ಕರ್ತನ ಹೇಳಿದಂಥ ಮಾತನ್ನು ನೋಡ್ತೇವೆ. ಅವನು ಅದರಿಂದ 3 ವರ್ಷ ನೋಡ್ತಾ ಬಂದಂತೆ ಫಲವನ್ನು. ಆದರೆ ಅದು ಫಲ ಬಿಡದೇ ಇದ್ದಾಗ ಆ ಯಜಮಾನ ತೋಟ ಮಾಡೋನ್ನ ಕರೆದು, ಇದರಲ್ಲಿ 3 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ, ಇಲ್ಲಿ ಯಾವ ಫಲವೂ ಇಲ್ಲ, ಇದರಿಂದ ಭೂಮಿ ಯಾಕೆ ಬಂಜೆ ಆಗಬೇಕು, ಇದನ್ನು ಕಡ್ದಾಕು ಎಂಬುದಾಗಿ ಹೇಳುತ್ತಾನೆ. ಆವಾಗ ಆ ತೋಟಗಾರ ಏನು ಹೇಳ್ತಾನೆ, ಅಯ್ಯ ಈ ವರ್ಷ ಇದನ್ನು ಬಿಡು, ನಾನು ಸುತ್ತಾಗಿದ್ದೇನೆ, ಗೊಬ್ಬರ ಹಾಕ್ತೇನೆ, ಈ ವರ್ಷ ಫಲ ಕೊಟ್ಟರೆ ಸರಿ, ಇಲ್ಲಿರೋ ಮುಂದಿನ ವರ್ಷ ಇದನ್ನು ಕಡ್ದು ಹಾಕೋಣ ಎಂಬುದಾಗಿ ಹೇಳುತ್ತಾನೆ. ಪ್ರಿಯ ದೇವಜನರೇ, ಇದೇನು ಗೊತ್ತುಂಟಾ? ದೇವರು ಪ್ರತಿಯೊಬ್ಬ ವಿಶ್ವಾಸಿಗೆ ಕೊಡುವಂಥ ಅವಕಾಶಗಳು. ಈ ವರ್ಷ ಫಲ ಕೊಡ್ಬೋದು, ಇವತ್ತು ಫಲ ಕೊಡ್ಬೋದು. ದೇವರು ನಮ್ಮ ದಿನಗಳನ್ನು ಹೆಚ್ಚಿಸ್ತಾ ಹೋಗ್ತಾ ಇದ್ದಾನೆ. ಏನಕ್ಕೋಸ್ಕರ? ನಮ್ಮಿಂದ ಫಲವನ್ನು ನಿರೀಕ್ಷಿಸಿ. ಇವರು ಸರಿಯಾಗ್ಬೋದು, ಈ ಸಹೋದರ ಸರಿಯಾಗ್ಬೋದು, ಈಕೆ ಸರಿಯಾಗ್ಬೋದು ಅಲ್ವೇ, ಇವರಿಂದ ಒಳ್ಳೆ ಫಲ ಸಿಗ್ಬೋದು. ಈ ನಿರೀಕ್ಷೆಯಲ್ಲೇ ದೇವರು ಹೋಗ್ತಾ ಇದ್ದಾನೆ. ಇವತ್ತು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ತಂದೆ ಬಳಿಲಿ ಬೇಡುತ್ತಿರೋದಿದೆ ವಿಷಯ. ಅರ್ಥ ಆಯ್ತಾ? ತಂದೆ ಬಳಿಲಿ ಬೇಡುವಂಥದ್ದೇನು? ನಮಗೆ ಊಟ ಬಟ್ಟೆ ಕೊಡು, ಮನೆ ಕೊಡು, ವಿದ್ಯಾಭ್ಯಾಸ ಕೊಡು ಅಂತಲ್ಲ ಯೇಸು ಕರ್ತನು ಬೇಡ್ತಿರೋಂಥದ್ದು. ಅರ್ಥ ಆಯ್ತಲ್ವೇ? ನಾವು ಈ ಲೋಕದಲ್ಲಿ ಫಲವಿಲ್ಲದೆ ಬದುಕುವಾಗ ದೇವರ ನ್ಯಾಯ ತೀರ್ಪು ನಮಗೆ ಬರುವ ಸಮಯದಲ್ಲಿ ಅಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಬೇಡುವಂಥ ಸಂಕೇತ ಏನಂತೆ? ತಂದೆ ಈ ವರ್ಷ ಬಿಡು, ತಂದೆ ಈ ವರ್ಷ ಬಿಡು, ಸುತ್ತ ಅಗಿತೇನೆ, ಗೊಬ್ಬರ ಹಾಕ್ತೇನೆ. ದಟ್ ಮೀನ್ಸ್ ಅದರ ಅರ್ಥ ಏನು? ಮತ್ತೆ ಅವರಿಗೆ ದೇವರ ವಾಕ್ಯದ ಪೋಷಣೆ ಮಾಡ್ತೇನೆ ಅಲ್ವೇ? ಈ ರೀತಿಯಾಗಿ ಮುಂದೆ ಫಲ ಕೊಟ್ಟರೆ ಸರಿ, ಇಲ್ಲಿದ್ರೆ ಕಡ್ದು ಹಾಕೋಣ. ಈ ರೀತಿಯಾಗಿ ಒಂದೊಂದು ದಿನವನ್ನು ನಮಗೆ ಎಕ್ಸ್ಟೆಂಡ್ ಮಾಡ್ತಾ ಕರ್ತನು ಬರೋದು ಉದ್ದೇಶ ಏನಂತಂದರೆ ನಾವು ಫಲ ಬಿಡಬೇಕಂತ. ಅದರಿಂದ ಪ್ರಿಯರೇ, ನಾವು ಸಾಕಷ್ಟು ವಿಷಯಗಳುಂಟು. ನಮ್ಮಿಂದ ಏನು ಫಲಗಳನ್ನು ದೇವರು ನಿರೀಕ್ಷಿಸ್ತಾ ಇದ್ದಾನೆ ಎಂಬುದಾಗಿ ನಾವು ಗಲಾತ್ಯ ಪತ್ರಿಕೆ ಅಲ್ಲಿ ಪವಿತ್ರಾತ್ಮನ ಫಲಗಳ ಕುರಿತಾಗಿ ನಾವು ಓದ್ತೇವೆ. ಗಲಾತ್ಯ 5:22 ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಉಪಕಾರ, ದಯೆ, ಸಾಧುತ್ವ, ಕ್ಷಮೆದಮೆ ಇಂಥ ಅನೇಕ ಗುಣಗಳನ್ನು ಅಲ್ಲಿ ನೋಡುತ್ತೇವೆ. ಇದು ನಮ್ಮಿಂದ ದೇವರು ನಿರೀಕ್ಷಿಸ್ತಕ್ಕಂಥ ಫಲ. ಪ್ರೀತಿ, ಸಂತೋಷ, ಸಮಾಧಾನ, ನಂಬಿಕೆ, ದಯೆ ಅಲ್ವೇ? ಇವೆಲ್ಲವೂ ಸಹ ಒಳ್ಳೆಯ ಗುಣಗಳು. ಈ ಗುಣಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಇದು ದೇವರಿಗೆ ಬೇಕಾದಂಥ ಒಂದು ಫಲ. ನಾವು ಏಷ್ಯನ್ ಪ್ರವಚನ ಗ್ರಂಥದಲ್ಲಿ ನೋಡಿದ್ವಲ್ಲ, ಅಲ್ಲಿ ಏನು ನೋಡಿದೆವು? 5ನೇ ಅಧ್ಯಾಯದಲ್ಲಿ ನಾವು ಓದಿದಂಥ ಲಾಸ್ಟ್ ವಚನ ಭಾಗದಲ್ಲಿ, ಓದಿದಂಥ ವಾಕ್ಯ ಭಾಗದಲ್ಲಿ ಅಲ್ಲಿ ದೇವರು ಏನು ನಿರೀಕ್ಷಿಸ್ತಂತೆ? 7ನೇ ವಚನ 2ನೇ ಭಾಗ, ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ ಸಿಕ್ಕಿದ್ದು ನರಹತ್ಯವೇ. ಗಮನಿಸಿ, ನ್ಯಾಯವನ್ನು ನಿರೀಕ್ಷಿಸಿದಾಗ ಸಿಕ್ಕಿದ್ದು ನರಹತ್ಯವೇ, ಧರ್ಮವನ್ನು ಎದುರು ನೋಡಿದಾಗ ಆಹಾ ಸಿಕ್ಕಿದ್ದು ಅರಚಾಟವೇ. ಅಂದರೆ ದೇವರು ಇಲ್ಲಿ ಫಲ ಎಂಬುದಾಗಿ ಹೇಳುವಾಗ ಯಾವುದೋ ದ್ರಾಕ್ಷಿಯನ್ನು ಕೊಡಬೇಕಂತಲ್ಲ ಅರ್ಥ. ಇಲ್ಲಿ ನ್ಯಾಯವಾಗಿ ಬದುಕಬೇಕು, ಇಲ್ಲಿ ನೀತಿಯಿಂದ ಬದುಕಬೇಕು. ಇದನ್ನು ದೇವರು ನಮ್ಮ ಹತ್ರ ಕೇಳುವಂಥದ್ದು. ಆದರೆ ದೇವರಿಗೆ ಅದು ಕೊಡಲಿಲ್ಲ. ಏನು ಕೊಟ್ಟು? ನರಹತ್ಯ, ಅರಚಾಟ ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಈ ರೀತಿಯಾಗಿದ್ಮೇಲೆ ಏನು ಮಾಡ್ತಾನೆ ಅಂತ ದೇವರು? ನಾನು ಮೊದಲನೇದಾಗಿ ಏನು ಮಾಡ್ತಾನೆ? ಬೇಲಿಯನ್ನು ಕಿಡ್ತೇನೆ ಅಂತ. ಬೇಲಿ ಕಿತ್ತರೆ ಏನಾಗ್ತದೆ? ಇದಕ್ಕೆ ಹಾಕಿದ ಫೆನ್ಸಿಂಗ್ ತೆಗೆದಾಕ್ತೇನೆ ಅಂತ. ಫೆನ್ಸಿಂಗ್. ಓಕೆ, ಏನಾಯಿತು? ಇಸ್ರಾಯೇಲ್ ಜೀವಿತದಲ್ಲಿ ಏನಾಯಿತು? ದೇವರು ಫೆನ್ಸಿಂಗ್ ತೆಗೆದಾಕಿದನು. ಎಲ್ಲ ಕಾಡು ಪ್ರಾಣಿಗಳು ಬಂತು. ದಟ್ಸ್ ಅರ್ಥ ಏನು? ಎಲ್ಲ ಅನ್ಯ ಜನರು ಬಂದು ಒಕ್ಕರ್ಸ್ಕೊಂಡ್ರು. ಅದರಲ್ಲಿ ಒಂದು ಸಾರಿ ನೆಬೂಕದ್ನೆಚ್ಚರನ ಕಾಲದಲ್ಲಿ ನಾವು ಓದ್ತಾ ಇದ್ದಲ್ಲ ಎಜ್ಕೇಲನ ಗ್ರಂಥದಲ್ಲಿ, ನೆಬೂಕದ್ನೆಚ್ಚರನ 3 ದಾಳಿಯಲ್ಲಿ ಹಾಳಾಯಿತು ಯೆರೂಸಲೇಮ್. ನಂತರ ಹೇಗೋ ತಿರುಗಿ ದೇವರು 70 ವರ್ಷ ಆದಮೇಲೆ ದೇವರು ತನ್ನ ವಾಗ್ದಾನ ನೆನಪು ಮಾಡಿಕೊಂಡವನಾಗಿ, ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಮಾಡಿದ ವಾಗ್ದಾನ ನೆನಪು ಮಾಡಿಕೊಂಡವನಾಗಿ ತಿರುಗಿ ಒಂದು ಟೀಮನ್ನು ದೇವಸ್ಥಾನ ಕಟ್ಟಲಿಕ್ಕೋಸ್ಕರ ಕಳಿಸಿದನು ಯೆರೂಸಲೇಮಿಗೆ. ಅದು ಜೆರುಬ್ಬಾಬೆಲನ ನೇತೃತ್ವದಲ್ಲಿ. ಆ ಸಮಯದಲ್ಲಿ ಜೊತೆಗೆ ಯೆಹೋಶುವನು ಬಂದನು ಎಂಬುದಾಗಿ ನೋಡುತ್ತೇವೆ. ಆ ಸಮಯದಲ್ಲಿ ಕಟ್ಟಲಿಕ್ಕೆ 2 ಪ್ರವಾದಿಗಳು, ತುಂಬ ಪ್ರೇರಣೆ ಕೊಟ್ಟಂಥ ಪ್ರವಾದಿಗಳು, ಅವರ ಹಗ್ಗಾಯ ಮತ್ತು ಜಕರ್ಯ. ಇವರಿಬ್ಬರು ಪ್ರೋತ್ಸಾಹ ಮಾಡಿದರು ಇವರಿಬ್ಬರನ್ನ. ಈ ಯೆಹೋಶುವನನ್ನು, ಜೆರುಬ್ಬಾಬೆಲನನ್ನು 2 ಪ್ರವಾದಿಗಳು ಪ್ರೋತ್ಸಾಹಿಸಿದರು.
ಆವಾಗ ಅವ್ರು ಏನು ಮಾಡಿದ್ರು, ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಮುಗಿಸಿದರು. ನಂತರ ಎಜ್ರನ ಕಾಲದಲ್ಲಿ ಎಜ್ರನು ಇನ್ನೊಂದು ಟೀಮ್ ಆಗಿ ಬಂದನು, ಇನ್ನೊಂದು ಸಾರಿ ಎಲ್ಲಿಂದ ಬ್ಯಾಬಿಲೋನ್ನಿಂದ. ನಂತರ ಅವನು ಬಂದು ಧರ್ಮಶಾಸ್ತ್ರವನ್ನು ಬೋಧನೆ ಮಾಡಲಿಕ್ಕೆ ಪ್ರಾರಂಭಿಸಿದನು. ನಂತರ ನೆಹೆಮೀಯನು ಬಂದನು, ಮೂರನೇ ವ್ಯಕ್ತಿ. ನೆಹೆಮೀಯನು ಬಂದು ಏನು ಮಾಡಿದ್ರು, ಯೆರೂಸಲೇಮ್ ಪೌಳಿ ಗೋಡೆಯನ್ನು ಕಟ್ಟಿದನು. ಈಗ ದೇವಸ್ಥಾನ ಆಯಿತು, ಧರ್ಮಶಾಸ್ತ್ರ ಅಲ್ಲಿ ಸಾರಲ್ಪಡ್ತಾ, ದೇವರ ವಾಕ್ಯ ಹಚ್ಚಲ್ಪಡ್ತಾ ಇದೆ. ನಂತರ ತಿರುಗಿ ಪೌಳಿ ಗೋಡೆಯು ಸಹ ಯೆರೂಸಲೇಮ್ ಸುತ್ತ ಕಟ್ಟಲ್ಪಟ್ಟಿತು. ನಂತರ ಏನಾಯಿತು, ಇದೇ ದೇವಸ್ಥಾನ ಇದ್ದಾಗ ಅಥವಾ ಇದೇ ದೇವಾಲಯ ಇದ್ದಾಗ ಯೇಸು ಕರ್ತನು ಜನಿಸಿ ಬಂದಂಥದ್ದು. ಕ್ರಿಸ್ತ ಶಕದಲ್ಲಿ ಕರ್ತನಾಥ ಯೇಸು ಕ್ರಿಸ್ತ ಹುಟ್ಟಿ ಬಂದಾಗ ಅದೇ ಟೆಂಪಲ್ಗೆ ಕರ್ತನಾಥ ಯೇಸು ಕ್ರಿಸ್ತನು ಹೋಗ್ತಾ ಇದ್ದಂಥದ್ದು. ನಂತರ ಏನಾಯಿತು, ಕರ್ತನಾದಂಥ ಯೇಸು ಹೇಳ್ದಂಗೆ AD 70 ಕ್ರಿಸ್ತ ಶಕ 70 ಟೈಟಸ್, ರೋಮನ್ ಚಕ್ರವರ್ತಿ ಟೈಟಸ್ ಈ ಯೆರೂಸಲೇಮನ್ನು ದಾಳಿ ಮಾಡಿ ಅಲ್ಲಿರುವಂಥ ದೇವಸ್ಥಾನವನ್ನು ಕೆಡವಿ ಹಾಕಿದನು. ಕಂಪ್ಲೀಟ್ ಎಲ್ಲವೂ ಹೋಯ್ತು. ಈಗ ಒಂದು ಪೌಳಿ ಗೋಡೆ ಮಾತ್ರ ಅಲ್ಲಿ ಉಳಿದಿರುವಂಥದ್ದು. ನಾವು ಅದನ್ನು ನೋಡ್ತೇವೆ ಈಗಾಗಲೇ ಅನೇಕ, ಈಗ ಇಸ್ರಾಯೇಲ್ ಪ್ಯಾಲೇಸಲ್ಲಿ ನಾವು ನ್ಯೂಸ್ ನೋಡೋ ಸಮಯದನ್ನೆಲ್ಲ ತೋರಿಸ್ತಾ ಇರ್ತಾರೆ. ಒಂದು ಗೋಡೆ ಮಾತ್ರ ಉಳಿದಿದೆ. ಯಾಕೆ ಈಗ ಆಯಿತು? ಕಾರಣ ಏನು? ಇವರು ದೇವರು ನಿರೀಕ್ಷಿಸಂಥ ಫಲವನ್ನು ಕೊಡಲಿಲ್ಲ. ಈಗ ಪ್ರವಾದಿಗಳನ್ನು ಕಳಿಸ್ಕೊಟ್ರು ಸಹ ಏನು ಮಾಡಲಿಲ್ಲ, ಅವ್ರ ಕಡೆ ತಿರುಗಿಕೊಳ್ಳಿಲ್ಲ. ಅವರನ್ನು ಬೈದು ಹೊಡೆದು ಸಾಯಿಸಿ ಕಳಿಸಿದ್ರು ಅಲ್ವಾ. ನಂತರ ಫೈನಲ್ ಆಗಿ ಯಾರನ್ನು ಕಳಿಸಿದನು? ತನ್ನ ಮಗನನ್ನು ಕಳಿಸಿದನು. ಆತನು ಬಂದು ಅವರಿಗೆ ಬೋಧನೆ ಮಾಡುವಾಗ ಅದನ್ನು ಸ್ವೀಕಾರ ಮಾಡಿಕೊಳ್ಳಿಲ್ಲ. ಏನು ಮಾಡಿದರು? ಯಾವಾಗಲೂ ಆತನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದರು. ಅನೇಕ ಸಾರಿ ಕಲ್ಲುಗಳನ್ನ ಎತ್ಕೊಂಡ್ರು ಕೊಲ್ಲಿಕ್ಕೋಸ್ಕರ. ಒಂದು ಗುಡ್ಡದ ಮೇಲೆ ತಳ್ಳಿ ಸಾಯಿಸ್ಬಿಡ್ಲಿಕ್ಕೆಲ್ಲ ಪ್ರಯತ್ನ ಪಟ್ಟರು. ನಾವು ಅದೆಲ್ಲ ದೇವರ ವಾಕ್ಯ ನೋಡುತ್ತೇವೆ. ತಮಗೋಸ್ಕರ ಬಂದಂಥ ಈ ಮೆಸ್ಸಿಯನನ್ನು ತಿರಸ್ಕಾರ ಮಾಡಿದರು. ಕೊನೆಗೆ ಅಲ್ಲಿದ್ದಂಥ ನಾಯಕರುಗಳು, ಶಾಸ್ತ್ರಿಗಳು, ಪರಿಸಾಯರು, ಮಹಾಯಾಜಕರೆಲ್ಲ ಸೇರ್ಕೊಂಡು ಏನು ಮಾಡಿದ್ರು? ಲೀಡರ್ಸ್ಗಳು ಸೇರ್ಕೊಂಡು ಏನು ಮಾಡಿದ್ರು? ಈ ಒಕ್ಕಲಿಗರು ಅಂತ ಹೇಳ್ತೀವಲ್ಲ, ಅವರು ಲೀಡರ್ಸ್ಗಳು ಸೇರ್ಕೊಂಡು ಏನು ಮಾಡಿದರು? ಇವನ್ನ ಶಿಲುಬೆಗೆ ಹಾಕಲಿಕ್ಕೆ, ಕೊಂದು ಬಿಡ್ಲಿಕ್ಕೆ ಏನು ಮಾಡಿದ್ರು? ಜನಗಳಿಗೆಲ್ಲ ಪ್ರೇರೇಪಣೆ ಕೊಟ್ಟರು. ಪಿಲಾತನು ಬಿಡಬೇಕೆಂಬುದಾಗಿ ಯೋಚನೆ ಮಾಡಿದ್ರು. ನಮ್ಮೆಲ್ಲರಿಗೂ ಸಹ ಗೊತ್ತಿದೆ ಪಿಲಾತನ ಏನು ಹೇಳಿದ್ದು, ಈತನಲ್ಲಿ ಯಾವ ಅಪರಾಧವಿಲ್ಲ ಅಂತ ಕೈ ತೊಳ್ಕೊಂಡು ಬಿಡಿಸ್ಲಿಕ್ಕೋಸ್ಕರ ಪೇಚಾಡಿದನು. ಆದರೆ ಬಿಡ್ಲಿಕ್ಕೆ ಬಿಡ್ನಿಲ್ಲ ಅವರು. ಬರಬ್ಬನನ್ನು ಬಿಟ್ಕೊಡ್ಲು, ನಿಮ್ಮ ಅರಸನನ್ನು ಬಿಟ್ಕೊಡ್ಲು, ಯೇಸು ಎಂಬ ಅರಸನನ್ನು ಬಿಟ್ಕೊಡ್ಲು, ನಮಗೆ ಕೈಸರನ ಅರಸ ಇನ್ಯಾರೂ ಇಲ್ಲ, ಏನು ಮಾಡಲಿ ನಾನು ಕೇಳಿದ್ನು ಪಿಲಾತ. ಆಗ ನಮಗೆ ಬರಬ್ಬನನ್ನು ಬಿಟ್ಕೊಡು, ಯೇಸುವನ್ನು ನಿಮ್ಮ ಅರಸನಾದ ಯೆಹೂದ್ಯರ ಅರಸನಾದ ಯೇಸುವನ್ನು ಏನು ಮಾಡಿ ಅವನ ಶಿಲುಬೆಗೆ ಏರಿಸು. ಎಲ್ಲರೂ ಕೂಗಿದರು, ಶಿಲುಬೆಗೆ ಏರಿಸು, ಶಿಲುಬೆಗೆ ಏರಿಸು ಎಂಬುದಾಗಿ. ಆಗ ಪಿಲಾತ ಏನು ಮಾಡೋದು? ಕೈ ತೊಳ್ಕೊಂಡಾಗ ನಾನು ಇದಕ್ಕೆ ಸೇರಿದವನಲ್ಲ ಎಂಬುದು ತೋರಿಸ್ತು. ಆವಾಗ ಅವರು ಹೇಳ್ತಾರೆ, ನಾವು ನಮ್ಮ ಮಕ್ಕಳು ಇದಕ್ಕೆ ಉತ್ತರ ಕೊಡ್ತೇವೆ ಅಂತ. ನಾವು ನಮ್ಮ ಮಕ್ಕಳು ಈ ಅಪರಾಧವನ್ನು ಒತ್ಕೋತೇವೆ ಅಂತ ಹೇಳೋದಂತ. ಅವರು ತಮಗಾಗಿ ಬಂದಂಥ ಮೆಸ್ಸಿಯನನ್ನು ತಿರಸ್ಕಾರ ಮಾಡಿದರು, ಸ್ವೀಕಾರ ಮಾಡಿಕೊಳ್ಳಿಲ್ಲ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಓದುತ್ತೇವೆ, 1ನೇ ಅಧ್ಯಾಯ 11ನೇ ವಚನ. ಆತನು ಲೋಕದಲ್ಲಿದ್ದನು, ಲೋಕವು ಆತನನ್ನು ಅರಿಯಲಿಲ್ಲ. ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಸ್ವಂತ ಜನರು ಆತನ್ನು ಅಂಗೀಕರಿಸಲಿಲ್ಲ. ಆದರೆ ಯಾರ್ಯಾರು ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗಿ ಅಧಿಕಾರ ಕೊಟ್ಟನು. ದೇವರಿಗೆ ಸ್ತೋತ್ರ ಪ್ರಿಯರೇ. ನಾವು ಯಾವುದೋ ಮೂಲೆಯಲ್ಲಿದ್ದಂಥವರು, ಯಾವುದೋ ಕುಟುಂಬದಲ್ಲಿ ಹುಟ್ಟಿದಂಥವರು, ಆದರೆ ನಾವು ಈ ಕರ್ತನನ್ನು ಸ್ವೀಕಾರ ಮಾಡಿಕೊಂಡ್ವಿ. ನಮಗೆ ದೇವರ ಮಕ್ಕಳಾಗ ಅಧಿಕಾರ ಸಿಕ್ಕಿದೆ. ಲೋಕದಲ್ಲಿದ್ದನು, ಲೋಕ ಅರ್ಥಕೊಳ್ಳಲಿಲ್ಲ. ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ದಟ್ ಮೀನ್ಸ್ ಇಸ್ರಾಯೇಲ್ಗೆ ಬಂದನು. ಸ್ವಂತದವರು ಆತನ ಸ್ವೀಕಾರ ಮಾಡಿಕೊಳ್ಳಿಲ್ಲ. ಆದರೆ ಯಾರ್ಯಾರು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರು ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನೆಂಬುದಾಗಿ ನೋಡುವಂತರಾಗಿದ್ದೇವೆ. ಹೀಗೆ ಇದರ ಫಲವಾಗಿ AD 70 ಕರ್ತನಾದ ಯೇಸು ಹೇಳಿದ್ರೆ ಏನಂತಂದರೆ, ಶಿಷ್ಯರು ದೇವಾಲಯದ ಒಂದು ಕಟ್ಟಡವನ್ನು ತೋರಿಸ್ತಾರೆ. ಎಷ್ಟು ಸುಂದರವಾಗಿದೆ ದೇವಸ್ಥಾನ ಅಂತ. ಆವಾಗ ಯೇಸು ಹೇಳ್ತಾರೆ, ಇದು ನೋಡ್ತೀರಾ, ಇದು ಕಲ್ಲಿನ ಮೇಲೆ ಕಲ್ಲು ಕೂತ್ಕೊಳ್ಳದೆ ಬಿದ್ದೋಗ್ತದೆ. ಅದೇ ಪ್ರಕಾರ ಯೇಸು ಹೇಳಿದ ಹಾಗೆ ಕ್ರಿಸ್ತ ಶಕ 70 ಸಂಪೂರ್ಣವಾಗಿ ಅದು ನಾಶ ಆಯಿತು. ದೇವಾಲಯ ನಾಶ ಆದಾಗ ಇಡೀ ಯೆರೂಸಲೇಮಿದ್ದಂಥ ಎಲ್ಲ
ಯಹೂದಿಗಳು ಎಲ್ಲ ಕಡೆ ಚೆದರಿ ಹೋದರು. ಎಲ್ಲ ಕಡೆ ಈ ಚರಿತ್ರೆ ತುಂಬ ಇದೆ ಹೇಳಲಿಕ್ಕೆ ನನಗೆ. ಏನೆಲ್ಲ ಕಥೆ ಆಯಿತು ಹೊರಗಡೆ ಹೋದ್ಮೇಲೆ ಅಂತೇಳಿ, ಇಲ್ಲಿ ತನಕ ಏನೆಲ್ಲ ನಡೀತಾ ಬಂತು ಅಂತ. ಚೆದರಿ ಹೋದ್ರು ಎಲ್ಲ ಕಡೆ, ಇಡೀ ದೇಶದಲ್ಲಿ, ಹೆಚ್ಚಾಗಿ ಯುರೋಪ್ ಕಂಟ್ರಿ ಚೆದರಿ ಹೋದರು. ತುಂಬ ಹಿಂಸೆಗಳು ಅನುಭವಿಸಿದ್ರು ಅವರು. ಹೋದ ಕಡೆ ಎಲ್ಲ ತುಂಬ ಹಿಂಸೆಗಳು. 60 ಲಕ್ಷ ಯಹೂದಿಗಳನ್ನು ಹಿಟ್ಲರ್ ಕೊಂದು ಹಾಕಿದನು, ಗೊತ್ತುಂಟ? ಯುರೋಪಲ್ಲಿದ್ದಂಥ 60 ಲಕ್ಷ ಯಹೂದಿಗಳನ್ನು ಕೊಂದು ಹಾಕಿದ ಹಿಟ್ಲರ್. ನರಮೇಧ ಉಂಟಾಯಿತು ಅಲ್ಲಿ. ಹೀಗೆ ತುಂಬ ಸಮಸ್ಯೆಗಳನ್ನು ಅವರು ಅನುಭವಿಸಿದ್ರು. ಮತ್ತು ಅವರು ಬಿಟ್ಟು ಹೋಗಿದಂಥ ಯೆರೂಸಲೇಮ್ ಏನಿದೆಯೋ ಅದು ಬೇರೆಯವರ ವಶವಾಯಿತು. ಇಸ್ರಾಯೇಲ್ ಪ್ಯಾಲಿಸ್ಟೈನ್ ಏನಿದೆಯೋ ಅದೆಲ್ಲ ಬೇರೆಯವರ ಕೈ ಕೆಳಗೆ ಉಂಟಾಯಿತು. ಈಗ ಅವರು 1948ರಲ್ಲಿ ತಮ್ಮದೊಂದು ಚಿಕ್ಕ ಆ ಒಂದು ಭೂಪ್ರದೇಶದಲ್ಲಿ ತಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿದರು. ಈಗ ಅವರು ಸ್ವಲ್ಪವಾಗಿ ವಿಸ್ತರಿಸ್ಕೊಂಡು ಬಂದಿದ್ದಾರೆ. ನಂತರ ಅವರಿಗೆ ಯೆರೂಸಲೇಮ್ ಬೇಕಾಗಿದೆ. ಏನಕ್ಕೋಸ್ಕರ? ದೇವಸ್ಥಾನ ಕಟ್ಟಲಿಕ್ಕೋಸ್ಕರ. ಅದರಿಂದಲೇ ಇವತ್ತು ನಡೀತಾ ಇರೋದು. ಯೆರೂಸಲೇಮ್ ಯಾರಿಗೂ ಇಲ್ಲ. ಈಗ ಪ್ಯಾಲೆಸ್ಟೈನ್ಗೂ ಕೊಟ್ಟಿಲ್ಲ, ಇಸ್ರಾಯೇಲ್ಗೂ ಕೊಟ್ಟಿಲ್ಲ. ಅದು ಇಂಡಿಪೆಂಡೆಂಟ್ ಆಗಿದೆ. ಅಲ್ಲಿ 3 ವ್ಯಕ್ತಿಗಳು ಅಲ್ಲಿದ್ದಾರೆ. ಕ್ರೈಸ್ತ ಚರ್ಚ್ ಇದೆ, ಕ್ರಿಶ್ಚಿಯನ್ ಚರ್ಚ್ ಇದೆ, ಅಲ್ಲಿ ಮಾಸ್ಕ್ ಇದೆ, ಜೊತೆಯಲ್ಲಿ ಯಹೂದ್ಯರ ಒಂದು ಗೋಡೆ ಇದೆ, ಅವರ ಗೋಡೆ. 3 ವ್ಯಕ್ತಿಗಳಿಗೂ ಭಾಳ ಪ್ರಾಮುಖ್ಯವಂತ ಸ್ಥಳ. ಅದರಿಂದ ಬಿಡಿ, ಕ್ರೈಸ್ತರ ವಿಷಯ ಏನು ತೊಂದರೆ ಇಲ್ಲ ಅಲ್ಲಿ. ಅಲ್ಲಿರುವಂಥದ್ದು ಯಹೂದ್ಯರಿಗೂ ಮತ್ತು ಮುಸಲ್ಮಾನರಿಗೂ ಇರ್ತಕ್ಕಂಥ ಸಮಸ್ಯೆ. ಈ ಸ್ಥಳ ಇವತ್ತು ಹೋರಾಟ ನಡೀತಾ ಇದೆ. ಇದು ಒಂದು ಸಮಾಧಾನಕ್ಕೆ ಬಂದು ಇಬ್ಬರಿಗೂ ಭಾಗ ಮಾಡಿ ಕೊಟ್ಟು ಅಲ್ಲಿ ಇವರು ದೇವಸ್ಥಾನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದರ ಅರ್ಥ ಏನು? ನಾವು ಕರ್ತನ ಬಳಿಗೆ ಹೋಗಿರ್ತೇವೆ ಅಂತ. ನೆನ್ನೆ ಸಹ ನಾನು ಹೇಳಿದೆ ಅದನ್ನು. ಇದೆಲ್ಲ ನಡೀತಕ್ಕಂಥದ್ದು ಏನು ತೋರಿಸ್ತೈತೆ ಅಂದರೆ, ಒಬ್ಬ ವ್ಯಕ್ತಿ ಬರಲಿಕ್ಕಿದ್ದಾನೆ, ಮಧ್ಯೆ ಎಂಟ್ರಿ ಆಗ್ತಾನೆ, ಸಮಾಧಾನ ಮಾಡಲಿಕ್ಕೆ 2 ಗುಂಪನ್ನು ಸಮಾಧಾನ ಮಾಡ್ತಾನೆ. ಇಬ್ಬರಿಗೂ ಭಾಗ ಸಿಗ್ತದೆ. ಅವರಲ್ಲಿರ್ತಾರೆ, ಇವರು ದೇವಸ್ಥಾನ ಕಟ್ಕೊಳ್ತಾರೆ. ಸ್ಥಳ ಡಿವೈಡ್ ಆಗ್ತದೆ. ಅದು ಖಂಡಿತ ಆಗ್ತದೆ. 3.5 ವರ್ಷಗಳಲ್ಲಿ ಅವರು ದೇವಸ್ಥಾನ ಕಟ್ತಾರೆ. ವಾಕ್ಯ ಹೇಳ್ತದೆ, ಬೈಬಲ್ ಹೇಳ್ತದೆ, ಅಕ್ಷರಸಹವಾಗಿ ನೆರವೇರ್ತಕ್ಕಂಥದ್ದು. ಓಕೆ. ಅದರಿಂದ ನಂತರ ಅಲ್ಲಿ ವಿಗ್ರಹ ಸ್ಥಾಪನೆ ಮಾಡಿಸ್ತಾನೆ. ಯಾರು ಸಮಾಧಾನ ಮಾಡಕ್ಕೆ ಬಂತಾನೋ, ಆ್ಯಂಟಿ ಕ್ರೈಸ್ಟ್, ಅವನು ವಿಗ್ರಹ ಸ್ಥಾಪನೆ ಮಾಡುತ್ತಾನೆ. ಆಗ ಹಾಳು ಮಾಡುವಂಥ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತ್ಕೊಳ್ತದೆ ಅಂತ ಬರೆಯಲ್ಪಟ್ಟಿರುವಂಥದ್ದು. ಆವಾಗ ಯಹೂದರಿಗೆ ಅರ್ಥವಾಗ್ತದೆ, ಇವನು ಮೆಸ್ಸಿಯನಲ್ಲ, ನಮ್ಮ ಮೆಸ್ಸಿಯನಲ್ಲ, ಇವನು ಸುಳ್ಳು ಕ್ರಿಸ್ತನು, ಸುಳ್ಳು ಮೆಸ್ಸಿಯನ್ ಎಂಬುದಾಗಿ ಅವ್ರಿಗೆ ಅರ್ಥವಾಗ್ತದೆ. ಬಂದಂಥ ಮೆಸ್ಸಿಯನನ್ನು ಅವರು ಶಿಲುಬೆಗೆ ಕೊಂದಾಯಿತು, ಆವಾಗ ಅರ್ಥವಾಗ್ತದೆ. ಈಗ ಈ ಮೆಸ್ಸಿಯನಲ್ಲ, ಯಾಕಂದರೆ ವಿಗ್ರಹಾರಾಧನೆ ಬಹಳ ಮೋಸವಾದಂಥ ವಿಷಯ ಇಸ್ರಾಯೇಲರಿಗೆ. ಅದು ವಿಗ್ರಹ ಕೂತ್ಕೋತದೆ ಎಂಬುದಾಗಿ ಹೇಳುವಾಗ ಅದು ದೊಡ್ಡ ಒಂದು ಅವರು ಸಹಿಸಿಕೊಳ್ಳಲಾಗದಂಥ ಒಂದು ವಿಷಯ. ಆವಾಗ ಅವ್ರಿಗೆ ಅರ್ಥವಾಗ್ತದೆ, ನಾವು ಬಂದಂಥ ಮೆಸ್ಸಿಯನನ್ನು ಕೊಂದಾಕ್ಬಿಟ್ವಿ. ಯೇಸು ಕರ್ತನು ಈ ಮಾತನ್ನು ಪ್ರವಾದನೆಗೆ ಹೇಳಿದರು. ಸ್ವಂತ ಯೇಸುನಲ್ಲಿ ಬರ್ತಾನೆ ಒಬ್ಬ, ಅವನನ್ನು ಸ್ವೀಕಾರ ಮಾಡ್ಕೊಳ್ತೀರಿ. ನಾನು ತಂದೆ ಯೇಸುವಿನಲ್ಲಿ ಬಂದಿದ್ದೇನೆ, ನನ್ನನ್ನು ನೀವು ಒಪ್ಪುವುದಿಲ್ಲ. ಯೇಸು ಅದನ್ನು ಹೇಳಿದ್ದಾರೆ ಆಲ್ರೆಡಿ. ಅಂದರೆ ಹೀಗೆ ಅವರು ಸ್ವೀಕಾರ ಮಾಡಿಕೊಂಡು ಅವರು ಸಮಾಧಾನವಾಗಿ ಅವರು ಕಟ್ಟುತ್ತಾರೆ. ಈಗ ಏನಾಯಿತು? ಯಾಕೆ ಇಲ್ಲಿವರೆಗೂ ಪಾಳು ಬಿದ್ದಿತ್ತು? ಅದು ಈ ಒಂದು ಇಸ್ರಾಯೇಲ್ ದೇಶ ಎಂಬತಕ್ಕಂಥದ್ದು ಮರುಭೂಮಿ ಇದ್ದಂಗೆ, ನೀರಿಲ್ಲ ಅಲ್ಲಿ. ನಿಮಗೆ ಗೊತ್ತುಂಟ, ನೀರಿಲ್ಲ ಅಲ್ಲಿ. ಅಂತಹ ಒಂದು ಸ್ಥಿತಿ ಆಗಿತ್ತು ಅದು. ಏಷ್ಯನ್ ಪ್ರವಾದನೆಯಲ್ಲಿ ಬರೆಯಲ್ಪಟ್ಟಿದಲ್ವಾ, ಮಳೆ ಇರೋದಿಲ್ಲ ಅಲ್ಲಿ. ಏನು ಹೇಳ್ತಾರೆ ದೇವರು? ಏಷ್ಯನ್ ಪ್ರವಾದನೆ ಗ್ರಂಥದಲ್ಲಿ ಹೇಳೋದೇನೋ ನೋಡಿ, ನಾವು ಆ ವಚನ ಓದುವಾಗ ಗಮನಿಸಿರ್ಬೇಕು ನೀವು. 5ನೇ ಅಧ್ಯಾಯದಲ್ಲಿ ನನ್ನ ತೋಟವನ್ನು, 5ನೇ ವಚನ, ನನ್ನ ತೋಟವನ್ನು ಏನು ಮಾಡುವೆನು ಈಗ ನಿಮಗೆ ತಿಳಿಸುವೆನು, ಕೇಳಿರಿ. ಅದರ ಬೇಲಿಯನ್ನು ಕೀಳುವೆನು, ದನವು ಅದನ್ನು ಮೇಯ್ದು ಬಿಡುವುದು, ಅವರ ಗೋಡೆಯನ್ನು ಕೆಡವಿ ಹಾಕುವೆನು. ಓಕೆ, ಪೌಳಿ ಗೋಡೆ ಎಲ್ಲ ಕೆಡವಿ ಹಾಕಿದೆ. ಅದರ ತುಳಿದಾಟಕ್ಕೆ ಈಡಾಗುವುದು. ಎಲ್ಲರೂ ತುಳಿಯುವಂಥವರಾಗಿದ್ದಾರೆ, ಗಣ್ಯರೆಲ್ಲ. ಅದನ್ನು ಹಾಳು ಮಾಡುವೆನು, ಯಾರು ಕುಡಿ ಕತ್ತರಿಸಿ ಅಗತ್ಯ ಮಾಡುವುದಿಲ್ಲ. ಅದರಲ್ಲಿ ಮುಳ್ಳುಗಿಳ್ಳು ಬೆಳೆದು ಹೋಗುವುದು ಮತ್ತು ಅದರ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು ಅಂತ. ಇದು ಇಲ್ಲಿ ತನಕ ಅಥವಾ ಏನಾಗಿತ್ತು ಅಂದರೆ,
ಇದು ಮರುಭೂಮಿಯಾಗಿತ್ತು. 48ರಲ್ಲಿ ಅವರು ಬಂದು ಈಗ ವೈಜ್ಞಾನಿಕವಾಗಿ ಭಾಳ ಮುಂದುವರೆದು ಏನು ಮಾಡಿದ್ರು, ಈಗ ಪೈಪ್ಲೈನ್ಗಳನ್ನು ಮಾಡಿ ನೀರುಗಳನ್ನು ಬೇರೆ ಕಡೆಯಿಂದ, ಅದ್ರ ಕುರಿತಾಗಿ ಸಾಕಷ್ಟು ವಿಷಯಗಳಿದೆ. ಅವ್ರು ಏನೆಲ್ಲ ಮಾಡಿದ್ದಾರೆ, ಟೆಕ್ನಾಲಜಿಲಿ ಭಾಳ ಮುಂದುವರೆದು ಈಗ ಭಾಳ ಚಂದವಾಗಿ ಬೆಳೀತಾರೆ. ಎಲ್ಲಿ? ಮರುಭೂಮಿಯಲ್ಲಿ ಬೆಳೀತಾರೆ. ದೇವ್ರ ವಾಕ್ಯ ಅದು ಹೇಳ್ತಾ ಇದೆ, ನೀವು ಮರುಭೂಮಿಯಲ್ಲಿ ಬೆಳೀತೀರ ಎಂಬುದಾಗೆಲ್ಲ ಅನೇಕ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಏನಾಗಿತ್ತು ಹಿಂದೆ? ಮರುಭೂಮಿ ಅಂತ ಇತ್ತು, ನೀರಿಲ್ಲ ಅಲ್ವೇ. ಯಾಕೆ ಹಾಗೆ ಆಯಿತು? ಕಾರಣ ಏನಂತಂದರೆ, ಇವರು ದೇವರಿಗೆ ಬೇಕಾದಂಥ ಫಲವನ್ನು ಕೊಡದೇ ಇರೋದ್ರಿಂದ, ಅದರಿಂದ ಅಲ್ಲಿ ತುಳಿದಾಟಕ್ಕೆ ಗುರಿ ಆಯಿತು. ಬೇಲಿ ಕಿತ್ತಾಕಿದನು ದೇವರು ಅಲ್ವೇ. ಈಗಲೂ ಸಹ ಬೇಲಿ ಇಲ್ಲ. ಅವರ ಒಂದು ಪ್ರದೇಶ ಏನಿದೆಯೋ ಬೇಲಿಲ್ಲದೆ ಅನೇಕರು ದಾಳಿ ಮಾಡುವಂಥ ಸ್ಥಿತಿಯಲ್ಲಿ ಇದೆ ಪ್ರಿಯರೇ. ಅದರಿಂದ ಯಾಕೆ ಹೀಗಾಯಿತು? ಅವರು ದೇವರಿಗೆ ಬೇಕಾದ ಫಲವನ್ನು ಕೊಡದಿರೋದ್ರಿಂದ. ದ್ರಾಕ್ಷಿಯ ಒಂದು ಗಿಡದಿಂದ ಬಯಸುವುದೇನು? ಫಲ ಅಷ್ಟೇ. ದ್ರಾಕ್ಷಿಯ ಗಿಡದಿಂದ ಬಯಸುವಂಥದ್ದು ಫಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳಿದಂಥ ಮಾತೇನು? ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳಿದಂಥ ಮಾತು ನೋಡಿ. ನೀವು ನನ್ನನ್ನು 15ನೇ ವಚನ 15-16 ಅಲ್ಲಿ ಎಲ್ಲ 15ನೇ ಅಧ್ಯಾಯದಲ್ಲಿ ಓದುವಾಗ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು ಫಲ ಕೊಡಬೇಕು ಎಂತಾಗೆಲ್ಲ ಬರೆಯಲ್ಪಟ್ಟಿದೆ ಅಲ್ವೇ. ಅಲ್ಲಿ 16ನೇ ವಚನ ಓದುವಾಗ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಗಮನಿಸಿಯಲ್ಲಿ ಎಷ್ಟು ಚಂದವಾಗಿದೆ. ಯಾಕೆ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವಂಥದ್ದು? ಏನಕ್ಕಾಗಿ? ಉದ್ದೇಶ ಏನು? ನಮ್ಮನ್ನು ಈ ಲೋಕದಲ್ಲಿ ಕರ್ತನ ಆರಿಸ್ಕೊಂಡು ತನ್ನ ಮಕ್ಕಳನ್ನ ಮಾಡಿ ಲೋಕದಲ್ಲಿ ಬಿಟ್ಟು ಹೋಗಿರುವಂಥ ಉದ್ದೇಶ ಏನು? ಆ ಗುರಿ ಏನು ದೇವ್ರದ್ದು? ನಾವು ಫಲ ಕೊಡಬೇಕಂತ. ಅದನ್ನೇ ಹೇಳಿದ್, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, ನೀವು ಹೊರಟು ಹೋಗಿ ಫಲ ಕೊಡಬೇಕು, ಆ ಫಲ ನಿಲ್ಲುವಂಥದ್ದು ಆಗಿರಬೇಕು. ಅದರಿಂದ ಪ್ರಿಯರೇ, ಅಲ್ಲಿ ಫಲ ಕೊಡದಿರೋ ಪ್ರತಿಯೊಂದು ಕೊಂಬೆಯನ್ನು ಕಡಿದು ಹಾಕ್ತಾರೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿರೋದನ್ನು ನೋಡುವಂಥರಾಗಿದೆ. ಆಗಿರೋ ವೇಸ್ಟ್ ಅಂತ, ಫಲ ಕೊಡದೇ ಇದ್ದರೆ ಅದು ವೇಸ್ಟ್ ಎಂಬುದಾಗಿ ನೋಡುವಂಥರಾಗಿದೆ. ಅದರಿಂದ ಪ್ರಿಯರೇ, ನಾವು ಫಲ ಕೊಡಬೇಕೆಂಬುದು ದೇವರ ಉದ್ದೇಶವಾಗಿದೆ. ಈ ಸುಳ್ಳು ಬೋಧಕರನ್ನು ಅಥವಾ ಸುಳ್ಳು ಪ್ರವಾದನೆ ಕಂಡುಹಿಡಿದು ಯಾವ ಆಧಾರದ ಮೇಲೆ? ಫಲಗಳ ಆಧಾರದ ಮೇಲೆ ಸಹ. ನಾವು ಮತ್ತೇನು ಸುವಾರ್ತೆಯಲ್ಲಿ ಓದ್ತೀವಲ್ಲ, ಅವರ ಫಲಗಳಿಂದಲೇ ಅವರನ್ನು ತಿಳಿದುಕೊಳ್ಳುವಿರಿ. ನಮಗೆ ಗೊತ್ತಾಗಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಆದರೆ ಗೊತ್ತಾಗ್ತದೆ. ಯಾವುದರಿಂದ? ಫಲಗಳಿಂದ ಗೊತ್ತಾಗ್ತದೆ. ಮರ ಒಳ್ಳೆಯದಾದರೆ ಅದರ ಫಲವು ಒಳ್ಳೆಯದನ್ನಿರಿ. ನಮಗೆ ಒಳ್ಳೆ ವ್ಯಕ್ತಿ ಅಂತ ಹೆಂಗೆ ಗೊತ್ತಾಗ್ತದೆ? ಅವನ ಫಲಗಳಿಂದ, ಅವನ ಜೀವನ ಶೈಲಿಯಿಂದ, ಅವನು ಹೇಗೆ ದೇವರು ಹಾಕಿದಂಥ ಬದುಕ್ತಾನೆ ಅದರ ಮೇಲೇ ಇವನು ಒಳ್ಳೆ ಮರ ಅಂತ ಗೊತ್ತಾಗೋದು, ಇವನು ಒಳ್ಳೆ ವಿಶ್ವಾಸ ಅಂತ ಗೊತ್ತಾಗುವಂಥದ್ದು. ಇಲ್ಲ ಅವನ ಜೀವಿತ ಹೆಂಗೆ ಇದ್ದು ಅಲ್ವೇ, ಫಲದಿಂದ ತೋರದೆ ಇದ್ರೆ ಅದು ಉಳುಕು ಮರ. ಜೀವಿತ ಕೆಟ್ಟು ಹೋಗಿದೆ ಅಂದರೆ ಅವನು ಉಳುಕಾಗಿದ್ದಾನೆ, ಉಳುಕು ಮರ ಅದು ಅಂತ ತಿಳ್ಕೊಳ್ಬೇಕು. ಅದರಿಂದ ಪ್ರಿಯರೇ, ಒಬ್ಬ ವ್ಯಕ್ತಿಯನ್ನು ತಿಳಿಯೋದು ಯಾವುದರಿಂದ ಅಂದರೆ ಫಲಗಳಿಂದಲೇ. ಒಂದು ಮರ ಅದರ ಗುಣ ತಿಳಿಯುವಂಥದ್ದು ಫಲದಿಂದ. ಫಲ ಉಳುಕು ಅಂದರೆ ಮರನೂ ಉಳುಕು, ಫಲ ಒಳ್ಳೆಯದಾಗಿದ್ದರೆ ಮರನೂ ಒಳ್ಳೆಯದೆಂಬುದನ್ನು ನಾವು ತಿಳ್ಕೊಳ್ಳುವಂಥದ್ದು. ಅದರಿಂದ ನಮ್ಮ ಜೀವಿತದಿಂದ ಕರ್ತನು ಬಯಸುವುದೇನಂತಂದರೆ ನಾವು ಫಲ ಬಿಡಬೇಕೆಂಬುದಾಗಿ ಬಯಸುವಂಥದ್ದು. ಇಲ್ಲಿ ಇಸ್ರಾಯೇಲರ ಕುರಿತಾಗಿ ಹಾಗೆಯೇ ದೇವರು ಆಸೆ ಇಟ್ಟರು. ದೇವರು ಹೇಳ್ತಾ ಇದ್ದಾನೆ, ಇದರಿಂದ ಏನು ಪ್ರಯೋಜನ? ಯಾವುದಾದ್ರು ಸಾಮಾನುಗಳನ್ನು ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಗೂಟ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಹಾಗಿದ್ರೆ ಏನು ಇದರ ಉದ್ದೇಶ? ಫಲ ಬಿಡಬೇಕಂತ. ಅದರ ಫಲ ಕೊಡದೇ ಇದ್ದಾಗ ದೇವರು ಏನು ಮಾಡೋದನ್ನು ನಾಶ ಮಾಡಿದ್ರು. ಮುಂದೆ ಓದುವ ಸಮಯದಲ್ಲಿ ನಾವು ಅಲ್ಲಿ ಹೀಗೆ ಓದ್ತೇವೆ. ನಾವು ಅಲ್ಲಿಗೆ ಬರೋಣ. 15ನೇ ಅಧ್ಯಾಯ, ಯೆಹೆಜ್ಕೇಲನ ಪ್ರವಾದಿಗೆ 15ನೇ ಅಧ್ಯಾಯ. ದೇವರು ಹೇಳ್ತಾನೆ, ಫಲ ಕೊಡದೇ ಇದ್ದಾಗ ಏನು ಮಾಡ್ತೇನೆ ನಾನು? 5ನೇ ವಚನ ನೋಡಿ. ಈಗೋ ಇದು ಇದ್ದ ಹಾಗೆ ಇದ್ದಾಗ ಯಾವ ಕೆಲಸಕ್ಕೂ ಬರಲಿಲ್ಲ. ಅಂದರೆ ಕಟ್ಟಿಗೆ ಆಗಿದ್ದಾಗ ಯಾವ ಕೆಲಸಕ್ಕೂ ಬರಲಿಲ್ಲ. ಅದರ ಅರ್ಥ ಯಾವುದೇ ಒಂದು ಫರ್ನಿಚರ್ಸ್ ಮಾಡಲಿಕ್ಕೆ ಆಗಲಿಲ್ಲ, ಯಾವ ಕೆಲಸಕ್ಕೂ ಬರಲ್ಲ. ಇದು ಕಟ್ಟಿಗೆ ವಿಷಯ, ದ್ರಾಕ್ಷಿಯ ಕಟ್ಟಿಗೆ ವಿಷಯ ಮಾತಾಡ್ತಿರೋಂಥದ್ದು. ಓಕೆ. ನಂತರ ಬೆಂಕಿಯಲ್ಲಿ ಸುಟ್ಟು ಇದ್ದಲಾದ ಮೇಲೆ ಯಾವ ಕೆಲಸಕ್ಕೆ ಬಂದೀತು? ಅದೂ ಇಲ್ಲ. ಈಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ವನವೃಕ್ಷಗಳಲ್ಲಿ ದ್ರಾಕ್ಷಿಯ ಗಿಡವನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೆ. ವನವೃಕ್ಷಗಳಲ್ಲಿ ಬೇರೆ ವೃಕ್ಷ ಯಾವುದೂ ಇಲ್ಲ, ದ್ರಾಕ್ಷಿಯನ್ನು ನಾನು, ಅದರ ಅರ್ಥ ಸ್ಪೆಸಿಫಿಕ್ ಆಗಿ ಇಸ್ರಾಯೇಲರನ್ನ ನಾನು ಅಂತ. ಅರ್ಥ ಆಯ್ತಾ? ಯಾರಿಗೂ ಬರದೆ ಸಮಸ್ಯೆ ಅವರಿಗೆ ಬಂದಿರುವಂಥದ್ದು ಗೊತ್ತಾ? ಇದುವರೆಗೂ ಸಹ ಯಾರಿಗೂ ಬರದಂಥ ಸಮಸ್ಯೆಗಳು ಅವ್ರು ಎದುರಿಸ್ತಾ ಬಂದಿದ್ದಾರೆ. ಉದ್ದಕ್ಕೂ ಚರಿತ್ರೆಯಲ್ಲಿ ನೀವು ನೋಡಿ,
ಒಂದು ವೇಳೆ ಬೇರೆ ಜನಾಂಗ ಅಂತ ಹಿಂಸೆಗಳು ಸಮಸ್ಯೆಗಳು ಬಂದರೆ ಭೂಮಿ ಮೇಲೆ ಅಸ್ತಿತ್ವನೇ ಇರ್ತೀನಿಲ್ಲ. ಇಸ್ರಾಯೇಲರಿಗೆ ಬಂದಿರತಕ್ಕಂಥ ಸಮಸ್ಯೆಗಳು ಚರಿತ್ರೆಯಲ್ಲಿ ಓದುವಾಗ ಭಾಳ ಭಯಂಕರವಾಗಿದೆ, ಅವ್ರಿಗುಂಟಾದಂಥ ಸಮಸ್ಯೆಗಳು. ಪ್ರಿಯರೇ, ಇಲ್ಲಿ ನೋಡೋ ಸಮಯದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳುವಂಥದ್ದು ಒಣ ವೃಕ್ಷಗಳಲ್ಲಿ, ಅಂದರೆ ಬೇರೆ ಜನಾಂಗಗಳಲ್ಲಿ ಮಧ್ಯದಲ್ಲಿ ಅಂತ, ಬೇರೆ ಜನಾಂಗಗಳು ಒಣ ವೃಕ್ಷ ಎಂಬುದಾಗಿ ಹೇಳುವಾಗ ಎಲ್ಲ ಜನರ ಕುರಿತಾಗಿ, ಎಲ್ಲ ದೇಶಗಳ ಕುರಿತಾಗಿ ಹೇಳುವಂಥದ್ದು, ದ್ರಾಕ್ಷಿಯ ಗಿಡವನ್ನು ನಾನು ಹೇಗೆ ಬೆಂಕಿಗೆ ಸೌದೆಯಾಗಿ ಕೊಟ್ಟಿದ್ದೇನೋ ಹಾಗೆಯೇ ನಾನು ಯೆರೂಸಲೇಮಿನವರನ್ನು ನಾಶಕ್ಕೆ ಕೊಟ್ಟಿದ್ದೇನೆ. ಯಾಕೆ? ಫಲ ಇಲ್ಲ. ಅದರಿಂದ ಇವರಂತ ಆಶೀರ್ವದಿಸಲ್ಪಟ್ಟ ಜನರು ಇಲ್ಲ ಲೋಕದಲ್ಲಿ, ಆಯ್ತಲ್ವೇ? ಮುಂದೆ ನಾವು ಓದುವ ಸಮಯದಲ್ಲಿ ಎಂತಹ ಸ್ಥಿತಿಯಲ್ಲಿ ಇದ್ದಂಥವ್ರನ್ನ ಎಂತಹ ಸ್ಥಿತಿಗೆ ದೇವರು ತಂದೊಂದು 16ನೇದೇ ನಾವು ಓದ್ತೇವೆ. ನಾವು ಒಂದು ಕಲಿಯುವಾಗ 16ನೇದಲ್ಲಿ ಬೇರೆಯವ್ರಿಗಿಂತೇನು ಉತ್ತಮರಲ್ಲ ಇವರು, ಬೇರೆಯವ್ರಿಗಿಂತೇನು ದೊಡ್ಡ ಜನರಂತ ಅಲ್ಲ ದೇವರು ಆರಿಸ್ಕೊಂಡಂಥದ್ದು. ಇವರು ದೊಡ್ಡವರು, ಇವರು ಉತ್ತಮರು ಅಂತ ಅಲ್ಲ. ದೇವರು ತನ್ನ ಪ್ರೀತಿಯನ್ನು, ತನ್ನ ಕರುಣೆಯನ್ನು ಅವರ ಮೇಲೆ ಇಟ್ಟು ಅಬ್ರಾಮ ವಿಗ್ರಹಾರಾಧಕನಾಗಿದ್ದರೂ ಸಹ ಅವನನ್ನು ಆರಿಸಿಕೊಂಡು ತಾನು ವಾಗ್ದಾನ ಮಾಡಿದ ದೇಶಕ್ಕೆ ಅವನನ್ನು ಸೇರಿಸಿದನು. ಆಯ್ತಲ್ವೇ? ಹೀಗೆ ದೇವರು ಅವರ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳು ಶ್ರೇಷ್ಠವಾದಂಥದ್ದು. ಒಂದು ವೇಳೆ ನೀವು ಅದು ರೋಮಪತ್ರಿಕೆ ಓದುವಾಗ 9ನೇ ಅಧ್ಯಾಯದಲ್ಲಿದೆ, ಅವ್ರಿಗೆ ಏನೆಲ್ಲ ದೇವರು ಕೊಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಧರ್ಮಶಾಸ್ತ್ರ ಬೇರೆ ಯಾವ ಜನಾಂಗಕ್ಕಿದೆ ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾವ ಜನಾಂಗಕ್ಕಿದೆ ಇಂಥ ಧರ್ಮಶಾಸ್ತ್ರ? ಯಾರಿಗೂ ಇಲ್ಲ. ದೇವರು ಕೊಟ್ಟಂಥ ಈ ಅಮೂಲ್ಯವಾದಂಥ ಸತ್ಯವೇದ ಯಾರಿಗೂ ಸಿಕ್ಕಿಲ್ಲ. ಅವರಿಗೆ ದೇವರು ಧರ್ಮಶಾಸ್ತ್ರ ಕೊಟ್ಟನು, ವಾಗ್ದಾನಗಳನ್ನು ಮಾಡಿದನು. ನಂತರ ಆ ದೇವರ ತೇಜ ಸಾನ್ನಿಧ್ಯ ಅವರ ಮೇಲೆ ನೆಲೆಸಿತ್ತು. ಎಂಥ ಒಂದು ಪ್ರಿವಿಲೇಜ್ ಪೀಪಲ್ ಅವರು ಗೊತ್ತುಂಟ? ದೇವರ ಆಶೀರ್ವಾದವನ್ನು ಕಣ್ಣಾರೆ ಕಂಡು ಅನುಭವಿಸಿದಂಥ ವ್ಯಕ್ತಿಗಳು. ಆದರೆ ಇವರು ಮೊಂಡರಾದರು. ಪ್ರಿಯರೇ, ಅದರ ನಿಮಿತ್ತ ದೇವರು ಅವರನ್ನು ಅನ್ಯರ ಕೈಗೆ ಕೊಟ್ಟು ಬಿಡುವುದನ್ನು ನೋಡುತ್ತೇವೆ. ಆದರೆ ಇಲ್ಲಿ ನೋಡುವಾಗ ದ್ರಾಕ್ಷಿ ಗಿಡವನ್ನು ನಾನು ಹೇಗೆ ಬೆಂಕಿಗೆ ಸೌದೆಯಾಗಿ ಕೊಟ್ಟಿದ್ದೇನೋ ಹಾಗೆಯೇ ನಾನು ಯೆರೂಸಲೇಮಿನವರನ್ನು ನಾಶನಕ್ಕೆ ಕೊಟ್ಟಿದ್ದೇನೆ. ಅವರ ಮೇಲೆ ಕೋಪ ದೃಷ್ಟಿ ನೀಡುವೆನು. ಅವರು ಬೆಂಕಿಯೊಳಗಿಂದ ತಪ್ಪಿಸಿಕೊಂಡರೂ ಬೆಂಕಿಯು ಅವರನ್ನು ನುಂಗಿಬಿಡುವುದು. ನಾನು ಅವರ ಮೇಲೆ ಕೋಪ ದೃಷ್ಟಿ ನೀಡುವಾಗ ನಾನು ಯೆಹೋವನೆಂದು ನಿಮಗೆ ಗೊತ್ತಾಗುವುದು. ಪ್ರಿಯರೇ, ಯೆರೂಸಲೇಮಿಗೆ ಬೆಂಕಿ ಬಿದ್ದಿತು, ದೇವಾಲಯಕ್ಕೆ ಬೆಂಕಿ ಬೀಳ್ತು. ನಾವು ದೇವರ ವಾಕ್ಯ ನೋಡುತ್ತೇವೆ, ಚರಿತ್ರೆ ನೋಡುತ್ತೇವೆ. ಬೆಂಕಿ ಬಿದ್ದು, ಈಗ ಬೆಂಕಿ ಬಿದ್ದಾಗ ಅಲ್ಲಿ ಆ ಬೆಂಕಿಯ ಕಾವಿಗೆ ಏನಾಯಿತು ಅಂದರೆ ಅಲ್ಲಿ ಅನೇಕ ಒಂದು ಕೆಲವು ಚಿನ್ನದ ಅಂಶಗಳು ಅಲ್ಲಿ ಕರಗಿ ಸುರಿತಾ ಇದ್ದಂತೆ. ನಂತರ ಅವರಿಗೆ ಇಲ್ಲಿ ಚಿನ್ನವನ್ನು ಸೇರಿಸಿ ಕಟ್ಟಿದ್ದಾರೆ. ಒಂದೊಂದು ಗೋಡೆ, ಒಂದು ಕಲ್ಲಲ್ಲೂ ಚಿನ್ನ ಇದೆ ಎಂಬುದಾಗಿ ವದಂತಿ ಹಬ್ಬಿದಾಗ ಒಂದೊಂದು ಕಲ್ಲನ್ನು ಸಹ ಒಡೆದು ಹುಡುಕಿದ್ರಂತೆ ಚಿನ್ನವನ್ನು. ಅದರಿಂದ ಇಡೀ ದೇವಾಲಯ ಏನಾಯಿತು, ಒಂದು ಕಲ್ಲು ಮೇಲೆ ಕಲ್ಲು ಕೂತ್ಕೊಳ್ಳದಂತೆ ಪಡೆಯಲ್ಪಡ್ತು. ಯೇಸು ಕ್ರಿಸ್ತನ ಹೇಳಿದಂಗೆ ಬೆಂಕಿ ಬಿದ್ದಿತ್ತು. ಗೊತ್ತಾಗೋದು, ಅವರು ದ್ರೋಹ ಮಾಡಿದ್ದರಿಂದ ನಾನು ದೇಶವನ್ನು ಹಾಳು ಮಾಡುವೆ. ಇದು ಕರ್ತನಾದ ಯೆಹೋವನ ನುಡಿ. ಒಂದು ಸಾರಿ ಎಲ್ಲ ಬೆಂಕಿ ಬಿದ್ದಿರೋದು. ಹೆಜ್ಕೇಯನ ಕಾಲದಲ್ಲಿ 3ನೇ ದಾಳಿ ಮಾಡುವಾಗ ಬೆಂಕಿ ಬಿದ್ದಿತ್ತು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ವೇ? ನಾವು 3ನೇ ದಾಳಿಗೆ ಬಂದಾಗ ಬೆಂಕಿ ಹಚ್ಚಿದರು ಅಲ್ಲಿಗೆ. ಮೊದಲನೇ ದಾಳಿ ಯೆಹೋವ ಯಾಕೀಮ, 2ನೇ ದಾಳಿ ಯೆಹೋವ ಯಾಕೀನನ ಕಾಲದಲ್ಲಿ, 3ನೇ ದಾಳಿ ಚಿದ್ಕೀಯನ ಕಾಲದಲ್ಲಿ. ಅರಸರು ಅವ್ರ 3 ಜನರು ಸಹ ಚಿದ್ಕೀಯನ ಕಾಲದಲ್ಲಿ ಬಂದಂಥ ಬ್ಯಾಬಿಲೋನ್ಯರು ಏನು ಮಾಡಿದ್ರು, ಅಲ್ಲಿ ಬೆಂಕಿ ಹಚ್ಚಿದರು, ಸುಟ್ಟು ಬಿಟ್ಟರು ಎಲ್ಲವನ್ನು ಎಂಬುದಾಗಿ ನೋಡುವಂತರಾಗಿದೆ. ಯಾಕೆ? ಯಾವ ಪ್ರಯೋಜನಕ್ಕೂ ಬರಲ್ಲ ಇನ್ನವರು. ಕಟ್ಟಿಗೆಯಿಂದ ಏನಾದ್ರು ಮಾಡೋಣ ಅಂದರೆ ಅದಕ್ಕೂ ಯಾವುದೂ ಇಲ್ಲ. ಅದರಿಂದ ಏನು ಸಾಮಾನು ಆಗೋದಿಲ್ಲ, ಅದರಿಂದ ಯಾವ ಫರ್ನಿಚರ್ ಆಗೋದಿಲ್ಲ. ಜೊತೆಯಲ್ಲಿ ಒಂದು ಗೂಟ ಮಾಡಿ ನೇತಕ್ಕಂದ್ರೆ ಅದಕ್ಕೂ ಯೋಗ್ಯತೆ ಇಲ್ಲ. ಹಾಗೆ ಏನು ಬಿಡಬೇಕಿತ್ತು? ಫಲ ಬಿಡಬೇಕಿತ್ತು. ಫಲ ಕೊಡಲಿಲ್ಲ ಪ್ರಿಯರೇ. ಅದರಿಂದ ಅದನ್ನು ನಾಶ ಮಾಡಿದರೆ ಎಂಬುದಾಗಿ ನೋಡುತ್ತೇವೆ. ಅದಕ್ಕೆ ನ್ಯಾಯತೀರ್ಪು ಬಂತು ಎಂಬುದಾಗಿ ನೋಡುತ್ತೇವೆ. ನಮ್ಮ ಜೀವಿತದಲ್ಲಿ ಸತ್ಯ ಕಲಿಯುವಾಗ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನನ್ನು ನಿಮ್ಮನ್ನು ಇಸ್ರಾಯೇಲಿಗಿಂತಲೂ ದೊಡ್ಡ ಧನ್ಯರನ್ನಾಗಿ ದೇವರು ಮಾಡಿದ್ದಾನೆ. ಅರ್ಥ ಮಾಡಿಕೊಳ್ಳಿ. ಅವ್ರಿಗಿಂತ ಹೆಚ್ಚಾಗಿ ಆಶ್ರಯಿಸಲ್ಪಟ್ಟಂಥವ್ರು ನಾವು.
ಹೇಗೆ? ನಮಗೆ ಸಿಕ್ಕಿರುವಂಥದ್ದು ಕೃಪೆಯಿಂದ ರಕ್ಷಣೆ ಅಲ್ವೇ? ಬೇರೆ ಏನೂ ಮಾಡಿಲ್ಲ ಇದಕ್ಕಾಗಿ ನಾವು. ಕೃಪೆಯಿಂದ. ಅವ್ರಿಗಾದರೂ ಒಂದು ವೇಳೆ ಪಾಪರರು ಹೊಂದಬೇಕಾದ್ರೆ ಯಜ್ಞಗಳು ಮಾಡಬೇಕಿತ್ತು, ಬಲಿಗಳನ್ನು ಕೊಡಬೇಕಿತ್ತು, ಅವರು ಪ್ರಾಣಿ ಬಲಿಯನ್ನು ಕೊಡಬೇಕಿತ್ತು, ಖರ್ಚು ಮಾಡಬೇಕಿತ್ತು, ಅವರು ಎಣ್ಣೆ ತರಬೇಕಿತ್ತು, ಗೋಧಿ ಹಿಟ್ಟು ತರಬೇಕಿತ್ತು, ಕುರಿ ತರಬೇಕಿತ್ತು, ಪಾರಿವಾಳ ತರಬೇಕಿತ್ತು. ನಾವು ನೋಡ್ತೇವೆ ಅದೆಲ್ಲವೂ ಸಹ. ಆದರೆ ನಮಗೆ ದೇವರು ಕೊಟ್ಟಿರುವಂಥದ್ದು ತನ್ನ ಮಗನ ಯಜ್ಞದ ಮೂಲಕ ಕೃಪೆಯಿಂದ ರಕ್ಷಣೆಯನ್ನು ಆತನು ಕೊಟ್ಟಿದ್ದಾನೆ. ಅವ್ರಿಗಿಂತ ಪ್ರಿವಿಲೇಜ್ಡ್ ಪೀಪಲ್ ನಾವು ಪ್ರಿಯರೇ. ಎಂಥ ಒಂದು ಭಾಗ್ಯವಂತರು ನಾವು. ಅದರಿಂದ ನಾವು ಇನ್ನೂ ಹೆಚ್ಚಾಗಿ ಋಣಿಗಳಾಗಿ ಕರ್ತನಿಗೆ ಬದುಕಬೇಕು. ಆತನು ಬಯಸುವಂಥ ಫಲದಿಂದ ತುಂಬಿರುವಂಥವರಾಗಿ ನಾವು ಜೀವಿಸೋಣ. ಅವ್ರನ್ನ ಮೊದಲ ಗಿತ್ತಿ ಅಂತ ಮಾಡಿಲ್ಲ, ನಮ್ಮನ್ನು ದೇವರು ಮೊದಲ ಗಿತ್ತಿ ಅಂತ ಮಾಡಿದ್ದಾನೆ. ಶುದ್ಧ ಕಣ್ಣೆ ಎಂಬುದಾಗಿ ಮಾಡಿಕೊಂಡಿದ್ದಾನೆ. ಅವರು ಸ್ತ್ರೀ ಹೆಂಡತಿ ಅಂತ ಹೇಳಿದ್ರೆ ನಾವು ಶುದ್ಧ ಕಣ್ಣೀರು ಅಂತ ನಮ್ಮ ಸಭೆಗೆ ಅಥವಾ ಈಗಿನ ದೇವರ ಮಕ್ಕಳಿಗೆ ಹೇಳುವಂಥದ್ದು ಕರ್ತನು. ಅದರಿಂದ ಪ್ರಿಯರೇ, ನಮ್ಮ ಮೊದಲಿಂಗನು ಕರ್ತನ ಅಂತ ಯೇಸು ಕ್ರಿಸ್ತನು. ನಾವು ಆತನಿಗೆ ನಿಶ್ಚಿತಾರ್ಥವಾಗಿರ್ತಕ್ಕಂಥ ಮೊದಲ ಗಿತ್ತಿ. ಎಂಥ ಒಂದು ಶ್ರೇಷ್ಠ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಆಲೋಚನೆ ಮಾಡಿ ಪ್ರಿಯರೇ. ಎಂದು ನಾವು ಹೆಚ್ಚೆಚ್ಚಾಗಿ ಆತನಿಗಾಗಿ ಬದುಕಬೇಕಾಗಿದೆ. ಆ ರೀತಿ ಬದುಕುವಂತೆ ಕರ್ತನ ನಡೆಸಲಿ. ದೇವರು ತನ್ನ ವಾಕ್ಯದ ಮುಖಾಂತರ ಮಹಿಮೆ ಹೊಂದಲಿ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂತರಾಗಿರೋಣ.